ಪರಮ ಪೂಜ್ಯ ಶ್ರೀ ಸ್ವಾಮಿ ವೀರೇಶಾನಂದ ಸರಸ್ವತಿ ಸ್ವಾಮೀಜಿಯವರು ವೇದಿಕೆಗೆ ಆಗಮಿಸಬೇಕಾಗಿ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಕೇಳಿಕೊಡ್ತೀವಿ. ಸ್ವಾಮಿ ವೀರೇಶಾನಂದ ಸರಸ್ವತಿಯವರಿಗೆ, ಎಲ್ಲ ಸ್ವಾಮೀಜಿಯವರಿಗೆ ತಮಗೆಲ್ಲರಿಗೂ ನಮಸ್ಕಾರಗಳನ್ನು ಸಲ್ಲಿಸ್ತಾ, ಸ್ವಾಮೀಜಿಯವರ ಸಂಕ್ಷಿಪ್ತ ಪರಿಚಯ ನಿಸ್ಸಂಶಯವಾಗಿಯೂ ಕೂಡ ಮಾಡಿಕೊಡೋ ಅವಶ್ಯಕತೆ ಇಲ್ಲ. ಅವರೇ ಸೂಚಿಸ್ತಾ ಇದ್ದಾರೆ 3 ವಾಕ್ಯದಲ್ಲಿ ಹೇಳಿ ಅಂತ. ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ವಾತಾವರಣ. ಏನನ್ನೋ ಮಾತನಾಡದೆ ನಿನ್ನೆ ಏನೇನು ಪ್ರವಚನವನ್ನು ಕೇಳಿದ್ವೋ ಅದನ್ನೆಲ್ಲ ಮಾಡುವಂತಹ ಒಂದು ವಾತಾವರಣ ಇದೆ. ಪೂಜ್ಯ ಸ್ವಾಮೀಜಿಯವರೇ ಅದರಲ್ಲಿ ಸಿದ್ಧಹಸ್ತರು. ಕರ್ನಾಟಕದಾದ್ಯಂತ ಅಲ್ಲದೆ ವಿಶ್ವದಾದ್ಯಂತ ಧ್ಯಾನ, ಭಜನೆ, ಚಿಂತನೆಗಳ ಮೂಲಕ ಈ ದಿವ್ಯತ್ರಿಯರ ಮತ್ತು ಸನಾತನ ಪರಂಪರೆಯನ್ನು ಬಿತ್ತರಿಸ್ತಿದ್ದಾರೆ. ಅವರು ಮುಂದಿನ ಕಾರ್ಯವನ್ನು ನೆರವೇರಿಸಿಕೊಡಬೇಕು ಅಂತ ಮತ್ತೊಮ್ಮೆ ಅವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ತಾವೆಲ್ಲರೂ ಆವಾಗಲೇ ತಿಳಿಸಿದಂಗೆ ಬೆಳಿಗ್ಗೆ ಇಷ್ಟೊಂದು ಬೆಳಗಿನ ಜಾವ ಬೇಗ ಎದ್ದಿರ್ತೇವೆ, ಎಲ್ಲರೂ ಬಹಳ ಜನರು ಎದ್ದಿರ್ತಾರೆ. ಆದರೆ ಸರಿಯಾಗಿ ನಾವು ಮಾಡುವಂತಹ ಧ್ಯಾನ ಅದು ಸರಿಯಾಗಿದೆಯೋ ಇಲ್ವೋ, ಹೀಗೆ ಮಾಡಬೇಕು ಅನ್ನುವಂತಹ ಒಂದು ಚಿತ್ರಣವನ್ನು ಗುರು ಮಹಾರಾಜರು ನಮಗೇನು ತೋರಿಸ್ಕೊಟ್ಟಿದ್ದಾರೋ ಅದರ ನೆರಳಿನಲ್ಲಿ ಬದುಕ್ತಾ ಇರುವಂಥ ಸಾಧು ಸಂತರು ಉಪದೇಶ ಮಾಡಿದಾಗ ಅದರಲ್ಲಿ ತಿದ್ದುಪಡಿ ಮಾಡಿಕೊಳ್ಳಿಕ್ಕೆ ಅಥವಾ ಇನ್ನೂ ಸರಿಯಾಗಿ ಮಾಡಲಿಕ್ಕೆ ಅದು ಖಂಡಿತವಾಗಿ ಪ್ರೇರಣೆ ನೀಡುತ್ತೆ. ಅಂತಹ ಮಾರ್ಗದರ್ಶನ ಪಡೀಲಿಕ್ಕೆ ತಾವು ಉತ್ಸುಕರಾಗಿ ಬಂದಿದ್ದಕ್ಕೆ ತಮಗೂ ನಮಸ್ಕಾರಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಜೈ ರಾಮಕೃಷ್ಣ. ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಧ್ಯಾನ ಸುಖ ಸಾಗರ ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಈ ಹೆಸರಿನಿಂದ ಕರ್ನಾಟಕದಾದ್ಯಂತ ಅಸಂಖ್ಯಾತ ಭಕ್ತ ಜನರನ್ನು ಧ್ಯಾನದ ಪ್ರಕ್ರಿಯೆಯಲ್ಲಿ ತೊಡಗಿಸಿದರು. ಲಕ್ಷಾಂತರ ಜನ ಶ್ರೀ ಪತಂಜಲಿ ಮಹರ್ಷಿಗಳ ವಿಶೇಷ ಮಾರ್ಗದರ್ಶನದ ಆಧಾರಿತ ಧ್ಯಾನದ ಕ್ರಮವನ್ನು ಪರಮಪೂಜ್ಯ ಶ್ರೀಮತ್ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಕರ್ನಾಟಕದ ಉದ್ದಗಲಕ್ಕೂ ಇದನ್ನು ಭಕ್ತರು ಅನುಸರಿಸೋದಕ್ಕೆ ಮಾರ್ಗದರ್ಶನ ಕೊಟ್ಟು ಅನುವು ಮಾಡಿಕೊಟ್ರು. ಗೈಡೆಡ್ ಮೆಡಿಟೇಷನ್ ಅಂತಲೇ ಇದರ ಹೆಸರು. ಧ್ಯಾನ ಸುಖ ಸಾಗರ ಅನ್ನೋದು ಕಾರ್ಯಕ್ರಮದ ಶೀರ್ಷಿಕೆ. ನಮ್ಮೆಲ್ಲರಿಗೂ ನಮ್ಮ ಬಗ್ಗೆ ಒಂದು ಚಿತ್ರಣ ಇದೆ. ನಾವು ಯಾರು, ನಿಜಕ್ಕೂ ನಾವು ಯಾರು, ಈ ಜಗತ್ತಿನಲ್ಲಿ ನಮ್ಮ ಅಸ್ತಿತ್ವ ಎಂಥದ್ದು, ನಮ್ಮ ನಿಜವಾದ ಬೆಲೆ ಏನು, ನಮ್ಮ ಜೀವನದ ಉದ್ದೇಶ ಏನು, ನಾವು ಸಾಗ್ತಾ ಇರತಕ್ಕಂಥ ಮಾರ್ಗ ಯಾವುದು, ಈ ಮಾರ್ಗವನ್ನು ಏಕಾಏಕಿ ನಮಗೆ ತೋಚದ ಹಾಗೆ ನಾವು ನಡೆಸ್ಕೊಂಡು ಹೊರಟಿದ್ದೀವ, ಅಥವಾ ಅಲ್ಲೇನಾದರೂ ಹಿರಿಯರ ಮಾರ್ಗದರ್ಶನ, ಸದ್ಗ್ರಂಥಗಳ ಅಧ್ಯಯನ, ಇವುಗಳಿಂದ ನಾವು ಕೆಲವು ವಿಚಾರಗಳನ್ನು ಎರವಲು ಪಡ್ಕೊಂಡು ಧ್ಯಾನಾದಿಗಳನ್ನಾಗಲಿ ಜೀವನವನ್ನಾಗಲಿ ದಿನನಿತ್ಯದ ಪ್ರತಿಕ್ಷಣವನ್ನಾಗಲಿ ನಾವು ನಿರ್ವಹಿಸುತ್ತಿದ್ದೇವೆಯೇ? ನಮಗೆ ದಿನ ಅಂತಂದರೆ ಸೂರ್ಯ ಹುಟ್ಟೋದು, ಸೂರ್ಯ ಮುಳುಗೋದು ಅಷ್ಟೇನೆಯೇ? ರಾತ್ರಿ ಕಳೆಯಿತು ನಿದ್ರೆಯಲ್ಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂಥ ಈ ನರಜನ್ಮ ಮೂರ್ಖಾಸಿಗೆ ಹೋಯಿತು ಅಂತ ಕಬೀರ ಹೇಳ್ತಾನೆ. ಜಗತ್ತನ್ನು ಕಂಡೇ ಅವನು ಈ ರೀತಿಯಲ್ಲಿ ಅಭಿಪ್ರಾಯವನ್ನು ಕೊಟ್ಟದ್ದು. ನೋಡಿ, ನೀವು ಗಮನಿಸ್ತಾ ಹೋಗಿ. ರಾತ್ರಿ ಊಟ ಮಾಡೋ ಸಮಯಕ್ಕಾಗಲೇ ತಾಯಿ ಒಂದಷ್ಟು ತರಕಾರಿ ರೆಡಿ ಮಾಡಿಟ್ಕೊಂಡಿರ್ತಾಳೆ, ಬೇಗ ಹೆಚ್ಚಿಟ್ಕೋಬೇಕು.
ನಾಳೆ ಬೆಳಗ್ಗೆಗೆ ಅರ್ಜೆಂಟ್ ಆಗಿಬಿಡುತ್ತೆ. ಮನೆಯ ಮಾತುಕತೆಗಳೆಲ್ಲ ಬಹುತೇಕ ನಮ್ಮ ಅಡುಗೆ ಏನಾಯಿತು, ತಿಂಡಿ ಏನಾಯಿತು, ಏಕಾದಶಿ ಏನಾಯಿತು, ದ್ವಾದಶಿ ಏನಾಯಿತು, ಏಕಾದಶಿ ಮೇಲೆ ದ್ವಾದಶಿ ಬಂದರೆ ಏನಾಗುತ್ತೆ, ಇದೆಲ್ಲ ಆಲೋಚನೆಗಳಲ್ಲಿ ಕಳೆದು ಹೋಗ್ಬಿಡುತ್ತೆ. ಹಾಗಾದರೆ ಜೀವನಕ್ಕೆ ಮಹತ್ವ ಏನು? ಜೀವನಕ್ಕೆ ಅರ್ಥ ಏನು? ಜೀವನಕ್ಕೆ ಸಾರ್ಥಕ್ಯ ಹೇಗೆ? ಇದೆಲ್ಲವೂ ಕೂಡ ಒಂದರ್ಥದಲ್ಲಿ ಸಾರ್ವಜನಿಕವಾಗಿ ನಾವು ಚರ್ಚಿಸಬಹುದಾದರೂ ಇವೆಲ್ಲವೂ ವೈಯಕ್ತಿಕವಾಗಿ ನಾವು ಬಹಳ ತಲೆ ಕೆಡಿಸ್ಕೊಳ್ಬೇಕಾದ ವಿಚಾರಗಳು. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಹೆಗಲ ಮೇಲೆ ತನ್ನ ಸಂಸ್ಕಾರದ ಮೂಟೆಯನ್ನು ಹೊತ್ತುಕೊಂಡು ಪ್ರಯಾಣದಲ್ಲಿ ತೊಡಗಿದ್ದಾನೆ. ಅವನ ಪ್ರಯಾಣ ಯಾವ ಕಡೆಗೆ? ಬಹಳಷ್ಟು ಸಂದರ್ಭಗಳಲ್ಲಿ ಪ್ರಯಾಣ ಅನ್ನೋದು ನಮಗೆ ಲೌಕಿಕವಾಗಿ ಸೀಮಿತವಾಗಿಬಿಡುತ್ತೆ. ಆದರೆ ನಿಜಾರ್ಥದಲ್ಲಿ ಬದುಕಿನ ಪಯಣ ಯಾವ ಕಡೆಗೆ ಅನ್ನೋದನ್ನು ಮಹಾತ್ಮರು ನಮಗೆ ಅರಹುವಂತೆ ಮಾಡ್ತಾರೆ. ಇದನ್ನೇ ಸ್ವಾಮಿ ವಿವೇಕಾನಂದರು ತಮ್ಮ ಗುರು ಶ್ರೀರಾಮಕೃಷ್ಣರ ಅದ್ಭುತವಾದ ಒಂದು ನಿಖರವಾದ ಸಂದೇಶ, ಮಾನವ ಜೀವನದ ಚರಮಧ್ಯೇಯ ಭಗವತ್ ಸಾಕ್ಷಾತ್ಕಾರ. ಮಾನವ ಜೀವನದ ಚರಮಧ್ಯೇಯ. ಇನ್ನು ಸಣ್ಣ ಪುಟ್ಟದೆಲ್ಲ ಬಿಡಿ, ನಾವು ಏನೇನು ಕೆಲಸ ಮಾಡಿದ್ವಿ, ಲೌಕಿಕ ದೃಷ್ಟಿಯಿಂದ ಅವುಗಳನ್ನು ಹೇಗೆ ನಿರ್ವಹಿಸ್ಕೊಂಡು ಹೋದ್ವಿ, ಸ್ವಲ್ಪ ಹೆಚ್ಚು ಕಡಿಮೆಗಳಾದರೂ ಕೂಡ ಅದು ನಡೆಯುತ್ತೆ. ಆದರೆ ಚರಮಧ್ಯೇಯ, ಜೀವನದ ಮೂಲ ಉದ್ದೇಶ. ನೀವು ಧನ್ಯತೆಯ ಬಗ್ಗೆ ಮಾತನಾಡ್ತಾ ಹೋಗಿ, ಜನ ತಮ್ಮದೇ ಆದ ವಿಚಾರಗಳಲ್ಲಿ ತಮ್ಮ ಧನ್ಯತೆಯನ್ನು ಹೇಳ್ತಾರೆ. ದೇವ್ರ ದಯದಿಂದ ಮಕ್ಕಳು ಮದುವೆ ಮಾಡಿದೆ, ದೇವ್ರ ದಯದಿಂದ ಅವರೆಲ್ಲ ಲೈಫಲ್ಲಿ ಸೆಟ್ಲಾದರು, ನಾನು ನಿರಾಳವಾಗಿದ್ದೀನಿ. ಇದೊಂದು ಧನ್ಯತೆ. ಲೌಕಿಕ ದೃಷ್ಟಿಯಿಂದ ತನ್ನ ಕರ್ತವ್ಯಗಳನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದ ವ್ಯಕ್ತಿ ಲೌಕಿಕ ಧನ್ಯತೆಯನ್ನು ಕುರಿತು ಮಾತನಾಡ್ತಾನೆ. ಆದರೆ ವಿವೇಕದ ಮಾತೇನು ಅಂದರೆ, ಲೌಕಿಕ ಧನ್ಯತೆ ನಮ್ಮನ್ನು ಸಮಾಧಾನವಾಗಿ ಇಟ್ಬಿಡುತ್ತೆ, ಪೂರ್ಣವಾಗಿಂತಿಲ್ಲ. ಆಮೇಲೆ ಶುರುವಾಗತ್ತೆ, ಅಯ್ಯೋ ಎಷ್ಟೆಲ್ಲ ಮಾಡಿದೆ, ಆದರೆ ನನಗೆ ಬಹಳ ನಿರಾಶೆ ಆಯಿತು, ನನ್ನ ಮಕ್ಕಳೇ ಉಪಕಾರ ಸ್ಮರಣೆ ಮಾಡಲಿಲ್ಲ, ನನಗೆ ವಯಸ್ಸಾದ ಮೇಲೆ ಹಾಗಾಯಿತು ಹೀಗಾಯಿತು. ಇದೊಂದು ರೀತಿಯಲ್ಲಿ ಸ್ಮರಣೆ ಆಗತ್ತೆ. ಆದ್ದರಿಂದ ಲೌಕಿಕ ಕರ್ತವ್ಯಗಳ ನಿರ್ವಹಣೆ ಅಂತಕ್ಕಂಥದ್ದು ನಿಜವಾಗಿಯೂ ಕೂಡ ನಮ್ಮ ಬದುಕಿನ ಕರ್ತವ್ಯಗಳಲ್ಲಿ ಪ್ರಮುಖವಾದ ಸ್ಥಾನವನ್ನು ವಹಿಸಿದರೂ ಕೂಡ ಅವು ಎಂದಿಗೂ ಕೂಡ ನಮ್ಮ ಬದುಕಿನಲ್ಲಿ ಅಂತಿಮವಾದಂತಹ ನಮ್ಮ ಗುರಿಯನ್ನು ಮುಟ್ಟೋ ವಿಷಯದಲ್ಲಿ ಸಾಲದು, ಅದು ಸಾಕಾಗೋದಿಲ್ಲ. ಹಾಗಾಗಿ ಮನುಷ್ಯ ಹುಡುಕ್ತಾನೆ, ತಾನೇನು ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ಮತ್ತಷ್ಟು ಹುಡುಕ್ತಾನೆ. ಹುಡುಕ್ತಾ ಹೊರಗಡೆ ಪ್ರಪಂಚದಲ್ಲಿ ಹುಡುಕ್ತಾನೆ. ಅವನಿಗೆ ಅಡುಗೆಗೆ ಬೇಕಾದ ಪದಾರ್ಥಗಳು, ಹೊದಿಕೆಗೆ ಬೇಕಾದ ಪದಾರ್ಥಗಳು, ಅತ್ಯುತ್ತಮ ಕನ್ನಡಕ, ಕಿವಿ ಕೇಳಿಸದೇ ಇದ್ದರೂ ಉತ್ತಮವಾದ ಇಂಪೋರ್ಟೆಡ್ ಆದರೂ ಇಯರ್ಫೋನು, ಅದು ಎಲ್ಲ ಹುಡುಕ್ತಾನೆ. ಹೊರ ಪ್ರಪಂಚದಲ್ಲಿ ಎಕ್ವಿಪ್ ಆಗ್ತಾನೆ. ಆದರೆ ಅವನು ಹೊರಗಡೆ ಹುಡುಕಿದ್ರಲ್ಲೆಲ್ಲ ಸ್ವಲ್ಪ ಮಟ್ಟಿಗೆ ಅದು ಸ್ಯಾಟಿಸ್ಫೈ ಆಗತ್ತೆ. ಆದರೆ ಅವನ ಹುಡುಕುವಿಕೆ ನಿಜವಾಗಿಯೂ ಒಂದು ಸವಾಲಾಗಿ ಇರೋದು ಅವನ ಒಳಗೆ. ಹಾಗಾದರೆ ಹೊರಗಡೆ ಹುಡುಕಬಾರ್ದ ಸ್ವಾಮೀಜಿ? ಖಂಡಿತವಾಗಿಯೂ ಹೊರಗಡೆ ಹುಡುಕಲೇಬೇಕು. ಹೊರಗಡೆನೇ ನಿಲ್ಲಬೇಡಿ ಅಂತ ಮಹಾತ್ಮರ ಮಾತು. ನಿಮ್ಮ ಹುಡುಕುವಿಕೆ ಹೊರಗಡೆಗೆ ಮಾತ್ರ ಸೀಮಿತವಾಗಬಾರ್ದು. ನೀವು ಅವ್ರು ಹೇಗೆ ಇವ್ರು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಲ್ಲಿ ವಿಮರ್ಶೆ ಮಾಡಿಕೊಂಡ್ರಿ, ಪರೀಕ್ಷೆ ಮಾಡಿದ್ರಿ, ಒಬ್ಬ ವ್ಯಕ್ತಿಯ ಬಗ್ಗೆ ನಿಖರವಾಗಿ ನಿಮ್ಮದೇ ಅಭಿಪ್ರಾಯನೂ ತಂದುಕೊಂಡು ಬಿಟ್ರಿ. ಆದರೆ ಪ್ರಶ್ನೆ ಇರುವುದು, ಎಲ್ಲಿಯವರೆಗೂ ನಾನು ಯಾರು ಅನ್ನೋದನ್ನು ಪರಿಚಯ ಮಾಡಿಕೊಳ್ಳುವವರೆಗೂ ನಮ್ಮ ಈ ತೊಳಲಾಟ, ಹೋರಾಟ, ಘರ್ಷಣೆ, ಒಂದು ರೀತಿಯ ಅತೃಪ್ತಿಯ ಚಡಪಡಿಕೆ ನಿಲ್ಲೋದಿಲ್ಲ.
ಇಷ್ಟೆಲ್ಲ ಲೌಕಿಕ ಮಾತುಗಳ ನಡುವೆ ನಮ್ಮ ಪಯಣ ಯಾವ ಕಡೆಗೆ ಅನ್ನೋದನ್ನು ಕುರಿತು ನಾವು ಅವಲೋಕನ ಮಾಡಿದಾಗ ನಮಗೆ ಅರ್ಥ ಆಗುತ್ತೆ. ನಿಜವಾಗಿಯೂ ಕೂಡ ಈ ಪ್ರಪಂಚದಲ್ಲಿ, ಹೊರ ಪ್ರಪಂಚದಲ್ಲಿ ನಾವು ಮಕ್ಕಳನ್ನು ತಿದ್ದಬೇಕು, ಕುಟುಂಬದ ಸದಸ್ಯರನ್ನು ತಿದ್ದಬೇಕು, ನಮ್ಮ ಹಿತೈಷಿಗಳನ್ನು ಕುರಿತು ಚರ್ಚೆ ಮಾಡಬೇಕು, ಅವರಿಂದ ಪಡ್ಕೋಬೇಕು, ನಾವು ನಮ್ಮ ಆತ್ಮೀಯರನ್ನು ತಿದ್ದಬೇಕು. ಆದರೆ ನಮ್ಮನ್ನು ನಾವು ತಿದ್ದುಕೋಬೇಕು ಅನ್ನೋದು ಬಹಳ ದೊಡ್ಡ ಸವಾಲು. ಇದನ್ನು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋಕ್ಕಾಗಲ್ಲ. ಏಕೆ ಅಂತಂದರೆ ನಾವು ನಮ್ಮನ್ನು ಸ್ಟ್ಯಾಂಡರ್ಡಾಗಿ ಇಟ್ಕೊಂಡೇ ಬೇರೆಯವ್ರನ್ನ ತಿದ್ದಕ್ಕೆ ಹೋಗೋದು. ನನ್ನ ಪ್ಯಾರಾಮೀಟರ್, ನನ್ನ ಸ್ಕೇಲ್ನಲ್ಲಿ ಇವ್ರು ನನಗೆ ಸೂಟ್ ಆಗ್ತಾರಾ ಇಲ್ವಾ ಅಂತ ಯೋಚನೆ ಮಾಡಿ ನಾವು ಸ್ನೇಹ ಮಾಡ್ತೇವೆ, ವಿಶ್ವಾಸದಿಂದ ನಡ್ಕೊಳ್ತೇವೆ. ಅದು ಎಷ್ಟು ದಿವಸ ನಡೆಯುತ್ತೆ? ಇಬ್ಬರು ಆತ್ಮೀಯ ಸ್ನೇಹಿತರು ಕೆಲವೇ ದಿವಸದ ನಡುವೆ ಅವರು ಸಪ್ರೇಟ್ ಆಗಿಬಿಡ್ತಾರೆ. ಕಾರಣ ಎಷ್ಟು ಬಾಲಿಷ್ವಾಗಿರುತ್ತೆ ಗೊತ್ತಾ? ನೋಡಿ, ಅವ್ರನ್ನ ಯಾಕೆ ನಾನು ದೂರ ಇಟ್ಟೆ ಗೊತ್ತಾ? ನಾನು ಏನೇನು ಇಷ್ಟಪಡ್ತಾರೋ ಅವರು ಅದನ್ನೇ ಇಷ್ಟಪಡ್ತಾರೆ, ಆ ವಿಷಯದಲ್ಲಿ ನನಗೆ ಸಮಾಧಾನ ಇದೆ. ಆದರೆ ನನಗಿಂತ ಜಾಸ್ತಿ ಇಷ್ಟಪಟ್ಟು ನನಗೆ ಕಾಂಪಿಟೇಟರ್ ಆದರೂ ಬಿಟ್ಟೆ ಅವ್ರ ಕೈ. ಎಂಥ ಬಾಲಿಶವಾದ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಾ 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 ಮನುಷ್ಯ ಸಂಬಂಧಗಳನ್ನು ಎಷ್ಟು ಕುಬ್ಜವಾಗಿಸುವಂತಹ ಒಂದು ಮನೋಸ್ಥಿತಿಯಲ್ಲಿ ಸಾಗುತ್ತೇವೆ. ಅಶಾಂತಿ ತತ್ಪರಿಣಾಮವಾಗಿ ಮನುಷ್ಯನ ಪಾಲಿಗೆ ಒತ್ತರಿಸಿ ಬರುವಂಥದ್ದು ಅಶಾಂತಿ. ಹೀಗಾಗಿ ಅಲ್ಲಿ ಒಂದು ಸೂಕ್ಷ್ಮ ಸಿಗುತ್ತೆ. ನಿನ್ನನ್ನೇ ನಿನ್ನೊಂದಿಗೆ ಕಂಪೇರ್ ಮಾಡಿಕೊಂಡು ವಾಟ್ ಯು ಆರ್ ಎ ಮಂತ್ ಬಿಫೋರ್, ವಾಟ್ ಯು ಆರ್ ಯೆಸ್ಟರ್ಡೇ, ವಾಟ್ ಯು ಆರ್ ಟುಡೇ ಆ್ಯಂಡ್ ವಾಟ್ ಯು ಶುಡ್ ಬಿ ಟುಮಾರೋ. ಒಂದು ತಿಂಗಳ ಹಿಂದೆ ನೀನು ಹೇಗಿದ್ದೆ, ಒಂದು ವರ್ಷದ ಹಿಂದೆ ಹೇಗಿದ್ದೆ, ನಿನ್ನೆ ಹೇಗಿದ್ದೀಯ ಮನುಷ್ಯ? ಇದನ್ನು ಆಧರಿಸಿ ಇನ್ನು 6 ತಿಂಗಳಿಗೆ ಹೇಗಿರ್ಬೇಕು ನೀನು ಪ್ಲ್ಯಾನ್ ಮಾಡು. ಎಲ್ಲವನ್ನೂ ನೀಟಾಗಿ ಪ್ಲ್ಯಾನ್ ಮಾಡು, ಯೋಜನೆ ಮಾಡು, ಯೋಜಿಸು. ಇದೆಲ್ಲವನ್ನೂ ಕುರಿತು ಒಂದು ವಿಮರ್ಶೆ ಮಾಡ್ತಕ್ಕಂಥದ್ದು, ನಮಗೆ ನಾವೇ ವಿಮರ್ಶೆ ಮಾಡೋದನ್ನೇ ಆತ್ಮವಿಮರ್ಶೆ ಅಂತ ಕರೆಯೋದು. ನಮ್ಮನ್ನೇ ಕುರಿತು ನಮ್ಮನ್ನು ನಾವು ತಿದ್ಕೊಳ್ಳೋ ವಿಷಯದಲ್ಲಿ ಸಂಕಟ ಪಡಬಾರ್ದು. ನಮ್ಮ ಬಗ್ಗೆ ನಾವು ಕರೆಕ್ಷನ್ ಹಾಕ್ಕೊಳ್ಳೋ ವಿಷಯದಲ್ಲಿ ನಾವೇನೋ ಕಳ್ಕೊಂಡು ಬಿಟ್ವಿ ಅಂತ ಧಾವಂತ ಪಡಬಾರ್ದು. ನಮ್ಮನ್ನು ನಾವು ಅವಲೋಕಿಸುವಂಥದ್ದು ಸಾಮಾನ್ಯ ಸಂಗತಿಯಲ್ಲ, ನಮಗೆ ಗೊತ್ತೇ ಇರುತ್ತೆ. ಇದ್ರ ಬಗ್ಗೆ ಒಬ್ಬ ಸುಭಾಷಿತಕಾರ ಬಹಳ ಚೆನ್ನಾಗಿ ಹೇಳ್ತಾನೆ, ಜಗತ್ತನ್ನೆಲ್ಲ ಅವಲೋಕನ ಮಾಡು, ಬೇರೆ ಜನಗಳಲ್ಲಿ ಒಳ್ಳೊಳ್ಳೆ ಮನೋಸ್ಥಿತಿಯ ಗುಣಗಳು ಇರುತ್ತೆ, ಆ ಗುಣಗಳಿಂದ ಅವರ ಮನೋಸ್ಥಿತಿ ಚೆನ್ನಾಗಿರುತ್ತೆ. ಎಲ್ಲಿ ನೀನು ಒಳ್ಳೆಯದನ್ನು ನೋಡ್ತೀಯೋ ತಕ್ಷಣ ಅದನ್ನು ಗ್ರಾಸ್ಪ್ ಮಾಡು, ನೀನು ಪಡ್ಕೋ, ಅದನ್ನು ನಿನ್ನ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಾಗಿಸಿಕೋ. ಹಾಗಾದರೆ ಪ್ರಪಂಚದಲ್ಲಿ ಕೇವಲ ಒಳ್ಳೆಯದ ಸಿಗುತ್ತಾ ಗುರುಗಳೇ? ಕೆಟ್ಟದ್ದು ಇರಬಹುದಲ್ಲ? ಹೌದು. ಈ ಪ್ರಪಂಚದಲ್ಲಿ ಬೆಳಕು ಹೇಗೆ ಸತ್ಯವೋ ಕತ್ತಲು ಹಾಗೆ ಸತ್ಯ, ಹಾಗೆ ಒಳ್ಳೆಯದು ಎಷ್ಟು ನಿಜವೋ ಕೆಟ್ಟದ್ದು ಅಷ್ಟೇ ನಿಜ. ಇನ್ನು ಇತರರಲ್ಲಿ ನೀನು ಕೆಟ್ಟದ್ದನ್ನು ಕಂಡ್ರೆ ನೆನಪಿಡು, ತಕ್ಷಣ ಅದನ್ನು ನೋಡಿ ನಿನ್ನಲ್ಲೇನಾದರೂ ಅದಿದ್ದರೆ ಮೊದಲು ಅದನ್ನು ಆಚೆಗೆ ಹಾಕು. ಒಳ್ಳೆಯದೇನೇನು ಕಾಣ್ತೀಯೋ ಅದನ್ನು ನಿನ್ನ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಾಗಿಸ್ಕೋ. ನೀನೇನಾದರೂ ದೌರ್ಬಲ್ಯ, ದೌರ್ಭಾಗ್ಯ, ಯಾವುದೇ ರೀತಿಯ ಕೆಟ್ಟ ವಿಚಾರಗಳನ್ನು ಹೊರಗಡೆ ಜನಗಳಲ್ಲಿ ಕಂಡ್ರೆ ತಕ್ಷಣ ನೀನು ಮಾಡಬೇಕಾದ್ದು ನಿನ್ನ ಮನಸ್ಸಿನಲ್ಲಿ ಹುಡುಕು. ಅದೇನಾದರೂ ನಿನ್ನಲ್ಲಿದ್ದರೆ ಮೊದಲು ಅದನ್ನು ಎಕ್ಸ್ಪೆಲ್ ಮಾಡು, ಆಚೆಗೆ ಹಾಕು, ಆಚೆಗೆ ಹಾಕು. ನೋಡಿ, ಈ ರೀತಿಯ ವಿಮರ್ಶೆ ಒಂದು ಚರ್ನಿಂಗ್ ಪ್ರೋಸೆಸ್ ಅಂತ ಕರೀಲಾಯ್ತು. ಇದನ್ನು ಚರ್ನಿಂಗ್ ಪ್ರೋಸೆಸ್ ಅಂತಂದರೆ, ನೀವು ಮೊಸರು ಕಡಿಯೋದನ್ನು ಹಳೆಯ ಜನ ನೆನಪು ಮಾಡ್ಕೊಳ್ಳಿ. ಮೊಸರು ಕಡಿತಾ ಇದ್ದಿದ್ದು ನಾವೆಲ್ಲ ಬಾಲ್ಯದಲ್ಲಿ ಮೊಸರು ಕಡಿತಾ ಇದ್ವಿ. ವಾರದಲ್ಲಿ 2 ದಿವಸ ಮೊಸರು ಕಡಿಬೇಕಾಗಿತ್ತು. ನಮ್ಮ ತಾಯಿ ಬುಧವಾರ ನಿಂದು, ಶನಿವಾರ ಒಂದು ಅಂತ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ರು, ಅವರೇ ಕಡಿಬೇಕು. ಆಗ ಮನೆ ತುಂಬ ಮಕ್ಕಳಿರೋರು, ಈಗ ಪಾಪ ಕೈಗೆ ಸಿಗಲ್ವಲ್ಲ ಇರೋ ಒಂದು ಮಗು, ನಿಮಗೆ ಯಾರು ಹೇಳ್ತೀರಿ ಪಾಪ. ಮತ್ತು ಎರಡನೇದಾಗಿ ಈಗ ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಬಂದಿದೆ, ಮಿಕ್ಸಿ ಬಂದಿದೆ, ಮತ್ತೊಂದು ಬಂದಿದೆ, ಮಗದೊಂದು ಬಂದಿದೆ. ಬೆಣ್ಣೆ ತೆಗಿಲೇಬೇಕಾಗಿಲ್ಲ, ಬೆಣ್ಣೆನೇ ರೆಡಿಮೇಡ್ ಸಿಗುತ್ತೆ. ಅದರ ಒಂದು ಜೀವನ ಕ್ರಮ ಇತ್ತು ಹಿಂದೆ. ಹಾಲು ತಂದ್ರೆ ಸಾಕು, ತುಪ್ಪದವರೆಗೂ ಪ್ರಯಾಣ ಮುಂದುವರಿತಾ ಇತ್ತು. ಆ ಮನೆಯಲ್ಲೇ ಅದರ ಬಗ್ಗೆ ಒಂದು ಕ್ರಮ ಇತ್ತು, ಅದು ಬೇರೆ ವಿಷಯ, ಅದು ವಿಷಯಾಂತರ ಆಗೋದು ಬೇಡ. ಈ ನಿಟ್ಟಿನಲ್ಲಿ ಈ ಮೊಸರನ್ನು ಕಡಿದಾಗ ಬೆಣ್ಣೆ ಉತ್ಪತ್ತಿ ಆಗುವ ಪ್ರಕ್ರಿಯೆ ಇದೆಯಲ್ಲ, ಇದನ್ನು ಚರ್ನಿಂಗ್ ಅಂತ ಕರಿತೇವೆ ನಾವು. ಆ ಫ್ರಿಕ್ಷನ್ನಲ್ಲಿ ಮೊಸರು ಅಲ್ಟಿಮೇಟ್ಲಿ ನಮಗೆ ಬೆಣ್ಣೆಯನ್ನು ನೀಡುತ್ತೆ.
ನಮ್ಮ ಜೀವನ, ನಮ್ಮ ಅಂತರಂಗವು ಇಂತಹ ಚರ್ನಿಂಗ್ ಪ್ರೋಸೆಸ್ಗೆ ಒಳಪಡಬೇಕು. ಲೌಕಿಕ ಪಾರಮಾರ್ಥ್ಯ ಎರಡನ್ನೂ ಕೂಡ ಸಮಾನಾಂತರವಾಗಿ ಒಯ್ಯಬೇಕು. ಲೌಕಿಕ ಕರ್ತವ್ಯಗಳನ್ನು ನಿರ್ಲಕ್ಷಿಸದೆ, ಲೌಕಿಕ ಕರ್ತವ್ಯಗಳನ್ನು ಕೂಡ ಅತ್ಯುನ್ನತವಾದ ರೀತಿಯಲ್ಲಿ ಭಗವತ್ ಪ್ರಿಯತ್ಯರ್ಥವಾಗಿ ಮಾಡಿದಾಗ ಅದು ಬಂಧನಕಾರಿ ಆಗೋದಿಲ್ಲ. ಲೌಕಿಕ ಕರ್ತವ್ಯಗಳನ್ನೇ ಭಗವತ್ ಪ್ರಿಯತ್ಯರ್ಥವಾಗಿ ಮಾಡಿದಾಗ ಅದು ಬಂಧನಕಾರಿ ಆಗೋದಿಲ್ಲ. ಭಗವತ್ ಪ್ರಿಯತ್ಯರ್ಥ ಅಂದ್ರೇನು? ದೇವರು ನನಗೆ ಕೊಟ್ಟ ಕರ್ತವ್ಯ, ನಾನು ದೇವರು ಮೆಚ್ಚಿದ್ರೆ ಸಾಕು, ನನ್ನನ್ನು ಅವನು ಸಂಪ್ರೀತನಾದರೆ ಸಾಕು ಅನ್ನೋ ಪವಿತ್ರ ಭಾವನೆಯಲ್ಲಿ ಮಕ್ಕಳನ್ನು ಸಾಕಿ ಸಲಹುವುದು, ಮನೆಯ ವಾತಾವರಣದಲ್ಲಿ ಕರ್ತವ್ಯಗಳನ್ನು ನಿರ್ವಹಿಸೋದು, ಇಷ್ಟ ಮಿತ್ರ ಬಂಧು ವರ್ಗದೊಂದಿಗೆ ಸ್ನೇಹ ವಿಶ್ವಾಸದಿಂದ ನಡ್ಕೊಳ್ಳೋದು, ಗುರು ಹಿರಿಯರೊಂದಿಗೆ ವಿಧೇಯತೆಯನ್ನು ಇಟ್ಕೊಳ್ಳೋದು, ಎಚ್ಚೆತ್ತ ಜೀವನವನ್ನು ನಡೆಸ್ತಾ ಹೋಗೋದು, ಯಾವುದೇ ಒಂದು ಚೀಪ್ ಪಾಪ್ಯುಲಾರಿಟಿ, ಯಾವುದೋ ಒಂದು ಸಣ್ಣ ಲಾಭಕ್ಕೋಸ್ಕರ ನನ್ನ ಜೀವನದ ಯಾವುದೇ ಒಂದು ಶಿಸ್ತನ್ನು ಬಲಿ ಕೊಡದೇ ಇರುವುದು. ಇದು ಯಾವ ಆಧ್ಯಾತ್ಮಿಕ ಪುಸ್ತಕ ಬೇಕಿದೆಲ್ಲ ತಿಳ್ಕೊಳ್ಳೋಕೆ ನಮಗೆ? ಕಾಮನ್ ಸೆನ್ಸ್ಗೆ ಅರ್ಥ ಆಗುತ್ತಿದ್ದು. ದಿನನಿತ್ಯದ ಬದುಕಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ನಮಗೆ ಅರ್ಥ ಆಗೋ ಸತ್ಯ ಇದು. ಹೀಗಾಗಿ ದಯವಿಟ್ಟು ನೆನಪಿಟ್ಕೊಳ್ಳಿ, ಲೌಕಿಕ ಬದುಕಿನಲ್ಲಿನ ಕರ್ತವ್ಯಗಳನ್ನು ಕೂಡ ಉದ್ದೇಶವನ್ನು ಪವಿತ್ರವಾಗಿಸ್ಕೊಳ್ಳೋದ್ರ ಮೂಲಕ ಬಂಧನದಿಂದ ನಾವು ಮುಕ್ತರಾಗುತ್ತೇವೆ. ಹೀಗೆ ಮಾಡ್ತಾ 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 ನಮಗೆ ಅರ್ಥ ಆಗುತ್ತೆ, ಇದು ಲೌಕಿಕದಲ್ಲೇ ಇದ್ದುಕೊಂಡು ಇಷ್ಟು ಖುಷಿ ಇದೆಯಲ್ಲ ಈ ಕೆಲಸಗಳನ್ನು ಮಾಡೋದರಲ್ಲಿ. ಇನ್ನು ಹೆಚ್ಚು ಹೆಚ್ಚು ನಾವು ಭಗವಂತನ ಕಡೆಗೆ ಮುಖ ಮಾಡಿ ಇವುಗಳನ್ನು ಪೂಜೆಯ ರೂಪದಲ್ಲಿ ನಿರ್ವಹಿಸೋಣ. ವರ್ಕ್ ಆ್ಯಂಡ್ ವರ್ಷಿಪ್ ಅಂತ ಎರಡು ಶಬ್ದಗಳಿದೆ. ವರ್ಕ್ ಅಂದರೆ ಕರ್ತವ್ಯ, ಕೆಲಸ. ವರ್ಷಿಪ್ ಅಂತಂದರೆ ಉಪಾಸನೆ, ದೇವರ ಪೂಜೆ. ಭಾಳಷ್ಟು ಜನ ಹೇಳ್ತಾರೆ, ಸ್ವಾಮಿ ನನಗೆ ಕೆಲಸ ಮಾಡೋದಕ್ಕೆ ಟೈಮ್ ಇಲ್ಲ, ಇನ್ನು ಪೂಜೆ ಎಲ್ಲಿ ಮಾಡಲಿ? ಮೋಸ್ಟ್ ಆರ್ಡಿನರಿ ಮೈಂಡ್ಸ್, ಸಾಮಾನ್ಯ ಮನಸ್ಸುಗಳು ಅವರು ಈ ರೀತಿಯಲ್ಲಿ ಹೇಳ್ತಾರೆ, ನನಗೆ ಕೆಲಸ ಮಾಡೋಕ್ಕೆ ಸಮಯ ಇಲ್ಲ, ಇನ್ನು ಪೂಜೆ ಎಲ್ಲಿ ಮಾಡಲಿ? ಇನ್ನು ಕೆಲವರಿದ್ದಾರೆ, ಅವ್ರು ಹೇಳ್ತಾರೆ, ಕೆಲಸ ಮಾಡಿದ್ರೆ ಸಾಲದೆ ಅಂದ್ರಿ, ನನಗೆ ಈ ಪೂಜೆಯಲ್ಲೆಲ್ಲ ಆಸಕ್ತಿ ಇಲ್ಲ, ನಾನೇನಿದ್ರು ವರ್ಕೋಹಾಲಿಕ್, ಕೆಲಸ ಮಾಡ್ತೀನಿ ನಾನು, ನೀವೆಷ್ಟೇ ಕೆಲಸ ಕೊಡಿ ಕೆಲಸ ಮಾಡ್ತೀನಿ ನಾನು, ಈ ಪೂಜೆ ಗೀಜೆ ಎಲ್ಲ ನನಗಾಗಲ್ಲ. ಅದೆಲ್ಲ ಶಬ್ದಗಳು ನಿಮ್ಗೆ ಗೊತ್ತಿದೆ, ಪೂಜೆ ಗೀಜೆ, ಭಜನೆ ಗಿಜನೆ, ಇದಾಗೋದಿಲ್ಲ ನಮಗೆ. ಕೆಲಸ ಮಾಡ್ತೀವಿ ನಾವು, ಕಾಯಕವೇ ಕೈಲಾಸ ಅಂತ ಹೇಳಿಲ್ವಾ ದೊಡ್ಡವರು ಅಂತ ನಿಮಗೆ ಒಂದು ಉಪದೇಶ ಕೊಟ್ಬಿಡ್ತಾರೆ. ಆದರೆ ಗಳಿತ ಮನಸ್ಸಿನವರು, ಪರಿಪಕ್ವಗೊಂಡಂತಹ ವ್ಯಕ್ತಿತ್ವದ ಜನ ಹೇಳ್ತಾರೆ, ನನಗೆ ಪೂಜೆ ಮತ್ತು ಕೆಲಸದಲ್ಲಿ ವ್ಯತ್ಯಾಸವೇ ಇಲ್ಲ. ಕೆಲಸವನ್ನು ನಾನು ಪೂಜೆಯಂತೆ ನಿರ್ವಹಿಸಿದಾಗ, ಪೂಜೆಯೂ ನನಗೆ ಪವಿತ್ರ ಕೆಲಸವಾದಾಗ ನನಗೆ ವ್ಯತ್ಯಾಸ ಇಲ್ಲ. ಆದ್ದರಿಂದ ನಾನು ಕೆಲಸ ಮತ್ತು ಪೂಜೆಯ ನಡುವೆ ಯಾವುದೇ ವ್ಯತ್ಯಾಸವನ್ನು ಗಮನಿಸೋದಿಲ್ಲ, ಅದು ನಾನು ಕಂಡೇ ಇಲ್ಲ. ವರ್ಕ್ ಆ್ಯಂಡ್ ವರ್ಷಿಪ್, ವರ್ಕ್ ಆ್ಯಸ್ ವರ್ಷಿಪ್, ವರ್ಕ್ ಈಸ್ ವರ್ಷಿಪ್, ಈ ಮೂರು ಅದ್ಭುತವಾದ ಆಯಾಮಗಳಲ್ಲಿ ನಾವು ಯಾರು ಅಂತ ಗುರುತಿಸ್ಕೋಬಹುದು. ಏನು ನನ್ನ ದೇವರ ವಿಷಯದಲ್ಲಿ ನಾನು ಎಷ್ಟರ ಮಟ್ಟಿಗೆ ಅವನ ಸತ್ಪಾತ್ರತೆಗೆ ಅರ್ಹನಾಗಿದ್ದೇನೆ, ನನಗೆ ನಾನೇ ಮಾರ್ಕ್ಸ್ ಹಾಕ್ಕೊಳ್ಳೋದಿದೆಯಲ್ಲ, ಅದನ್ನು ದೇವರು ಎಷ್ಟು ಮಟ್ಟಿಗೆ ರಿಎವ್ಯಾಲ್ಯೂಯೇಟ್ ಮಾಡಬಹುದು. ಈ ರೀತಿಯ ಆತ್ಮವಿಮರ್ಶೆ, ಆತ್ಮವಿಶ್ಲೇಷಣೆ ನಮ್ಮ ಬದುಕಿನಲ್ಲಿ ಬಹಳಷ್ಟು ಶ್ರೇಷ್ಠವಾದ ಅಂತಃಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇತಿ ಧ್ಯಾನ. ಶ್ರೇಷ್ಠವಾದ ಗುರಿಯತ್ತ ನಮ್ಮ ಪಯಣವೇ ಧ್ಯಾನ. ಸ್ವಾಮಿ ವಿವೇಕಾನಂದರು ಹೇಳಿದ್ರು ಅಂತಾಗಲೇ ಹೇಳಿದೆ ನಾನು, ಶ್ರೀರಾಮಕೃಷ್ಣರ ಮಾತನ್ನು ಉಲ್ಲೇಖ ಮಾಡಿದೆ. ಜೀವನದ ಚರಮಧ್ಯೇಯ
ಭಗವತ್ ಸಾಕ್ಷಾತ್ಕಾರ ಅಂತಾದಮೇಲೆ ನಾವು ಹೇಗೆ ಭಗವತ್ ಸಾಕ್ಷಾತ್ಕಾರ ಕಡೆಗೆ ಹೊರಡ್ತೇವೆ? ವಿವೇಕಾನಂದರು ಹೇಳ್ತಾರೆ, ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್, ಹಿ ಮೂವ್ಸ್ ಫ್ರಮ್ ಟ್ರೂತ್ ಟು ಟ್ರೂತ್, ಆಫ್ ಕೋರ್ಸ್ ಫ್ರಮ್ ಲೋಯರ್ ಟ್ರೂತ್ ಟು ಹೈಯರ್ ಟ್ರೂತ್. ಮನುಷ್ಯ ಸುಳ್ಳಿನಿಂದ ಸತ್ಯದ ಕಡೆಗೆ ಪಯಣಿಸುವುದಿಲ್ಲ, ಅವನು ಸತ್ಯದಿಂದಲೇ ಸತ್ಯದ ಕಡೆಗೆ ಪಯಣಿಸುತ್ತಾನೆ. ಆದರೆ ಅಲ್ಪ ಸತ್ಯದಿಂದ ಪೂರ್ಣ ಸತ್ಯದ ಕಡೆಗೆ ಹೋಗುತ್ತಾನೆ. ಆಗ್ತಾನೆ, ನನಗೂ ಸ್ವಲ್ಪ ಅವ್ರಿಗೂ ಸ್ವಲ್ಪ ಅಂತ. ಆಮೇಲೆ ನಿಸ್ವಾರ್ಥಿ ಆಗ್ತಾನೆ, ಅವರ ಶ್ರೇಯಸ್ಸಿಗಾಗಿ ನಾನೇನು ಬೇಕಾದರೂ ಕಷ್ಟಪಡ್ತೇನೆ. ಇದು ಮನುಷ್ಯನ ವ್ಯಕ್ತಿತ್ವದಲ್ಲಿ ಮೂಡಿಬರುವ ವಿಕಾಸ. ನಿಮ್ಮ ವಿಜ್ಞಾನ ಹೇಳ್ಕೊಟ್ಟಿದ್ದು ಮನುಷ್ಯನ ಶರೀರದಲ್ಲಿ ಬರೋ ವಿಕಾಸ. ಆದರೆ ನಾನು ಹೇಳ್ತಾ ಇರೋದು, ಶರೀರದಿಂದ ಆಚೆಗೆ ಈ ಶರೀರ ಬದುಕಬೇಕು, ಸಾರ್ಥಕತೆ ಪಡ್ಕೋಬೇಕು ಅಂದರೆ ವ್ಯಕ್ತಿಗೆ ಒಂದು ವ್ಯಕ್ತಿತ್ವ, ಒಂದು ತತ್ವ ಬೇಕು ಜೀವನಕ್ಕೆ. ಇದನ್ನು ಅವನು ಅಳವಡಿಸ್ಕೊಂಡಾಗ ಅವನ ಮಾಂಸಲವಾದ ಶರೀರಕ್ಕೆ ಅರ್ಥ ಬರುತ್ತೆ, ಅವನ ಆಲೋಚನೆಗಳಿಗೆ ಅರ್ಥ ಬರುತ್ತೆ, ಅವನ ಬುದ್ಧಿಗೆ ಅರ್ಥ ಬರುತ್ತೆ, ಬುದ್ಧಿ ಭಾವನದ ಸಂಸ್ಕರಣಕ್ಕೆ ಅರ್ಥ ಬರುತ್ತೆ. ತನ್ಮೂಲಕ ಅವನ ಬದುಕಿಗೆ ಸಾರ್ಥಕ್ಯ ಸಿಗುತ್ತೆ. ಆದ್ದರಿಂದ ಎಂದೂ ಕೂಡ ನಮ್ಮನ್ನು ನಾವು ನಿಷ್ಪ್ರಯೋಜಕರು ಅಂತ ಅನ್ಕೋಬಾರ್ದು, ಅಸಹಾಯಕರು ಅಂತ ಅನ್ಕೋಬಾರ್ದು. ನಾವು ಜೀವನದಲ್ಲಿ ಬರೀ ತಪ್ಪೇ ಮಾಡ್ತಾ ಇದ್ದೀವೇನೋ ಅನ್ನುವಂತಹ ನೋವಿನಲ್ಲಿ ನಾವು ನಮ್ಮನ್ನು ತೊಳಲಾಟಕ್ಕೆ ಒಳಪಡಿಸ್ಕೊಳ್ಬಾರ್ದು. ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮಗೆಲ್ಲರಿಗೂ ಕೂಡ ಒಳ್ಳೆಯದರ ಕಡೆಗೆ ಧಾವಿಸಬೇಕು ಅಂತಕ್ಕಂಥ ಸದಾಪೇಕ್ಷೆ ಕಿಂಚಿತ್ತಾದರೂ ಇರುತ್ತೆ. ಒಂದು ದೊಡ್ಡ ಭರವಸೆ ಈ ಪ್ರಪಂಚದಲ್ಲಿ, ಒಂದು ದೊಡ್ಡ ಭರವಸೆ ಏನು ಗೊತ್ತಾ? God has created every species with a purpose. ಭಗವಂತ ಈ ಪ್ರಪಂಚದ 700 ಕೋಟಿಗೂ ಅಧಿಕ ಜನರನ್ನು ಸೃಷ್ಟಿ ಮಾಡಿದಾನಲ್ಲ ಇವತ್ತು, ಅವನು ಪ್ರತಿಯೊಬ್ಬರ ಬದುಕಿನಲ್ಲಿಯೂ ಕೂಡ ಒಂದು ನಿರ್ದಿಷ್ಟವಾದ ಉದ್ದೇಶವನ್ನಿಟ್ಟು ಜನ್ಮ ಕೊಟ್ಟಿದ್ದಾನೆ. ವಿಥೌಟ್ ಪರ್ಪಸ್ ಇಲ್ಲ. ಜೀವನದಲ್ಲಿ ಏನೂ ಉದ್ದೇಶ ಇಲ್ಲದೆ ನಮ್ಮನ್ನೇನು ಅವನು ಬಿಸಾಕಿಲ್ಲ ಈ ಭೂಮಿ ಮೇಲೆ, ಹೋಗಿ ಹೇಗೆ ಬೇಕಾದ್ರೂ ಬದುಕೋ ಅಂತ ಹೇಳಿಲ್ಲ. ಅವನೊಂದು ಟ್ಯಾಗ್ ಮಾಡಿದ್ದಾನೆ, ನಮಗೊಂದು ಪರ್ಪಸ್ಸನ್ನು ಟ್ಯಾಗ್ ಮಾಡಿದ್ದಾನೆ, ಒಂದು ಸಿಲೆಬಸ್ಸನ್ನು ಟ್ಯಾಗ್ ಮಾಡಿದ್ದಾನೆ. ಇದರಲ್ಲಿ ನಾವು ನಂಬಿಕೆ ಇಡಬೇಕು. ಭಗವಂತ ನಮ್ಮನ್ನು ಸೃಷ್ಟಿಸೋ ವಿಷಯದಲ್ಲಿ ಅಪಾರವಾದ ಕರುಣೆಯಿಂದ ಮತ್ತು ಭರವಸೆಯಿಂದ ಒಂದು ಉದ್ದೇಶವನ್ನಿಟ್ಟು ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ರವೀಂದ್ರನಾಥ ಟ್ಯಾಗೋರ್ ಅಂತಕ್ಕಂಥ ಬಹಳ ದೊಡ್ಡ ಕವಿ, ವಿಶ್ವಕವಿ ಅಂತಲೇ ಅವ್ರ ಹೆಸರು. ಅವರು ಸೊಗಸಾದ ಒಂದು ಮಾತನ್ನು ಹೇಳಿದ್ದುಂಟೊಮ್ಮೆ. ಈ ಪ್ರಪಂಚಕ್ಕೆ ಬರುವ ಪ್ರತಿಯೊಬ್ಬ ಮಗುವೂ ಕೂಡ ದೇವರಿಂದ ಒಂದು ಸಂದೇಶ ತರುತ್ತದೆ. ಏನದು? ಮನುಷ್ಯರನ್ನು ಸೃಷ್ಟಿಸುವ ಕಾರ್ಯದಲ್ಲಿ ಭಗವಂತನಿಗೆ ಇನ್ನೂ ಕೂಡ ಭ್ರಮನಿರಸನ ಆಗಿಲ್ಲ. ಏನು ಅದ್ಭುತವಾದ ಮಾತು ಗೊತ್ತಾ ಇದು? ನೋಡಿ, ಇದನ್ನು ಇಂಥ ಮಾತುಗಳನ್ನು ನಾವು ಬೆಳಗಿನ ಹೊತ್ತು ಆದಾಗ ನೆನಪು ಮಾಡ್ಕೊಳ್ತಾ ಹೋದರೆ ಅದೆಷ್ಟು ಪಾಸಿಟಿವ್ ಎನರ್ಜಿ ಗೊತ್ತಾ ಅದು. ಪ್ರಪಂಚದಲ್ಲಿ ಹುಟ್ಟು ಬರ್ತಾ ಇರೋ ಪ್ರತಿಯೊಂದು ಮಗುವೂ ಕೂಡ ದೇವರ ಒಂದು ಸಂದೇಶವನ್ನು ತರ್ತಾ ಇದೆಯಂತೆ. ಏನದು? ಮನುಷ್ಯನನ್ನು ಸೃಷ್ಟಿಸುವ ಕಾರ್ಯದಲ್ಲಿ ದೇವರಿಗೆ ಇನ್ನೂ ಭ್ರಮನಿರಸನ ಆಗಿಲ್ಲ. ಹೀ ಸೋ ಪಾಸಿಟಿವ್, ಸೋ ಆಪ್ಟಿಮಿಸ್ಟಿಕ್. ಯಾಕೆಂದರೆ ಅವನ ಸೃಷ್ಟಿ ನಿಷ್ಫಲ ಆಗ್ತಾ ಇಲ್ಲ, ಅವನ ಸೃಷ್ಟಿ ಸಾರ್ಥಕ್ಯವನ್ನು ಈ ಮನುಷ್ಯರ ಮೂಲಕ ಕಾಣ್ತಾ ಇದೆ ಅನ್ನೋ ಅರ್ಥ ಅದು. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ನಾವು ಸಕಾರಾತ್ಮಕವಾದ ಮನಸ್ಸಿನಿಂದ ಸ್ವೀಕರಿಸಿದಾಗ, ಸಕಾರಾತ್ಮಕವಾಗಿ ಅದನ್ನು ಕುರಿತು ಆಲೋಚನೆ ಮಾಡ್ತಾ ಹೊರಟಾಗ ನಮ್ಮಲ್ಲಿ ಒಂದು ಧನ್ಯತೆ ಮೂಡುತ್ತೆ. ಈ ಧನ್ಯತೆ ಇದೆಯಲ್ಲ, ಇದು ನಮ್ಮನ್ನು ಬಹಳ ದೂರ ಕರ್ಕೊಂಡು ಹೋಗುತ್ತೆ. ಪೂಜ್ಯ ಸ್ವಾಮಿ ಗೌತಮಾನಂದಜಿ ಹೇಳಿದ್ರು ಅಂತ ನಿನ್ನೆ ಸ್ಪೀಚ್ನಲ್ಲಿ ಹೇಳಿದೆ. ಮ್ಯಾನ್ ಮೂವ್ಸ್ ಆನ್ವರ್ಡ್, ಫಾರ್ವರ್ಡ್, ಇನ್ವರ್ಡ್ ಆ್ಯಂಡ್ ಅಲ್ಟಿಮೇಟ್ಲಿ ಗಾಡ್ವರ್ಡ್. ಮನುಷ್ಯ ಎದ್ದೇಳ್ತಾನೆ, ಮುಂದುವರಿತಾನೆ, ಒಳಮುಖವಾಗಿ ಹೋಗ್ತಾನೆ,
ದೇವರ ಕಡೆಗೆ ಹೊರಡ್ತಾನೆ. ಇದು ನಿಜವಾದ ಬದುಕು. ಧ್ಯಾನ ಅಂದರೆ ಇದೆ, ಧ್ಯಾನ ಅಂದರೆ ಇದೆ. ಈ ನಿಟ್ಟಿನಲ್ಲಿ ನಾವು ಧ್ಯಾನವನ್ನು ಅಭ್ಯಾಸ ಮಾಡಿಕೊಳ್ಳಬೇಕು, ಧ್ಯಾನದ ಬಗ್ಗೆ ತಿಳುವಳಿಕೆ ಬೆಳೆಸ್ಕೋಬೇಕು, ನಮಗೆ ಎಷ್ಟೆಷ್ಟಾಗುತ್ತೋ ಅಷ್ಟು ಹೊತ್ತು ಧ್ಯಾನ ಮಾಡಬೇಕು. ಮತ್ತು ನಾವು ಧ್ಯಾನ ಮಾಡೋದ್ರ ಮೂಲಕ ನಮ್ಮ ಮನಸ್ಸಿನ ಮೇಲೆ ಏನು ಪರಿಣಾಮವನ್ನು ಕಂಡುಕೊಂಡ್ವಿ, ನಮಗೆ ಯಾವ ರೀತಿಯಲ್ಲಿ ಒಂದು ಸಮಾಧಾನ ಸಿಕ್ತು, ನಮ್ಮ ಮನಸ್ಸು ಹೇಗೆ ನೆಮ್ಮದಿಯನ್ನು ಗುರುತಿಸ್ಕೊಳ್ತು, ಏನಾದರೂ ಚಡಪಡಿಕೆ ಬಂತ, ಇದನ್ನೆಲ್ಲ ಆತ್ಮಾವಲೋಕನ ಮಾಡಿದಾಗ ಮಾರ್ಗದರ್ಶಕರೊಂದಿಗೆ ನಾವು ಅದನ್ನು ಚರ್ಚಿಸ್ಕೊಂಡು ಅಲ್ಲಿರ್ಬೋದಾದ ಸಿಕ್ಕುಗಳನ್ನು ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ನಮ್ಮ ಪಯಣ ಅತ್ಯಂತ ಸುಲಲಿತವಾಗಿ ಸಾರ್ಥಕ್ಯವನ್ನು ಕಾಣುತ್ತೆ. ಇನ್ನು ವೇದಿಕೆ ಮೇಲೆ ಓಡಾಡಬೇಡಿಪ್ಪ ನೀವು, ಅಣ್ಣ ಏನು ಬರಬಾರ್ದು, ಇಲ್ಲಿ ಈ ಕಡೆಯಿಂದ ಬರಬಾರ್ದು, ಕೂತ್ಕೊಂಡ್ಬಿಡಿ. ಒಂದು ನಡುವೆ ಸದ್ಗ್ರಂಥಗಳ ಅಧ್ಯಯನ, ಸದ್ವಿಚಾರಗಳನ್ನು ಮಾಡ್ತಾ ಹೋಗೋದು, ಭಗವಂತನ ನಾಮಗುಣ ಕೀರ್ತನೆ, ಏಕಾಂತದಲ್ಲಿ ಕುಳಿತು ಆತ್ಮವಿಮರ್ಶೆ ಮಾಡಿಕೊಳ್ಳೋದು, ನಿರ್ಜನ ಪ್ರದೇಶ. ಶ್ರೀರಾಮಕೃಷ್ಣರು ಭಾಳ ಒತ್ತಿ ಹೇಳಿದಂಥ ವಿಚಾರ, ನಿರ್ಜನ ಪ್ರದೇಶದಲ್ಲಿ ಏಕಾಂತವಾಗಿರ್ತಕ್ಕಂಥದ್ದು. ಅಂಥ ಪ್ರದೇಶದಲ್ಲಿ ನಾವು ಯೋಚನೆ ಮಾಡ್ತಾ ಹೋದರೆ ನಿಜಕ್ಕೂ ನಾವು ಯಾರು, ನಮ್ಮವ್ರು ಯಾರು ಅಂತ ಗೊತ್ತಾಗುತ್ತೆ. ಲೌಕಿಕ ದೃಷ್ಟಿಯನ್ನು ಹೊರತುಪಡಿಸಿ ನಮ್ಮ ಪಯಣವನ್ನು ಮುಂದುವರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ, ಅದು ಬಹಳ ಮುಖ್ಯವಾಗತ್ತೆ. ಅಂತಹ ರೀತಿಯಲ್ಲಿ ನಮ್ಮ ಪಯಣವನ್ನು ನಾವು ಹೆಚ್ಚು ಹೆಚ್ಚು ಸುಸಂಬದ್ಧಗೊಳಿಸ್ಕೊಳ್ಬೇಕು. ಲಲಿತಾ ಸಹಸ್ರನಾಮದಲ್ಲಿ ಮೊದಲನೆಯ ನಾಮವೇ ಶ್ರೀಮಾತಾ. ಅದರ ಬಗ್ಗೆ ವಿಶ್ಲೇಷಣೆ ಕೊಡ್ತಾರೆ ಋಷಿಗಳು. ಈ ಜನ್ಮದಲ್ಲಿ ಒಬ್ಬಳು ತಾಯಿ ಇದ್ಲು, ಹಿಂದಿನ ಜನ್ಮದಲ್ಲಿ ಬೇರೆ ತಾಯಿ ಇದ್ಲು, ಮುಂದಿನ ಜನ್ಮದಲ್ಲಿ ಬೇರೆ ತಾಯಿ ದೊರೀತಾಳೆ. ಆದ್ದರಿಂದ ಒಬ್ಬಳೇ ತಾಯಿ ಎಲ್ಲ ಜನ್ಮಗಳಲ್ಲೂ ಇರೋದಿಲ್ಲ. ಆದರೆ ಜಗನ್ಮಾತೆ ಇದ್ದಾಳಲ್ಲ, ಇವಳು ಎಲ್ಲ ಜನ್ಮಗಳಲ್ಲೂ ನಮ್ಮ ತಾಯಿ, ಆದ್ದರಿಂದ ಅವಳು ಶ್ರೀಮಾತಾ. ನೋಡಿ ಎಷ್ಟು ಚೆನ್ನಾಗಿದೆ. ಎಲ್ಲ ಜನ್ಮಗಳಲ್ಲೂ ನಮ್ಮ ತಾಯಿ ಅವಳಾದ್ದರಿಂದ ಅವಳು ಶ್ರೀಮಾತಾ. ಶ್ರೀ ಅಂತಂದರೆ ಅತ್ಯಂತ ಉತ್ಕೃಷ್ಟವಾದದ್ದು ಅಂತ. ಹರಿಹರ ಬ್ರಹ್ಮಾದಿಗಳಿಗೂ ಅವಳು ತಾಯಿ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗೂ ಅವಳು ತಾಯಿ, ವ್ಯಾಸರ ರೂಪದಲ್ಲಿ ವೇದಗಳನ್ನು ವಿಭಜಿಸಿದವಳು ಅವಳೇ. ಈ ರೀತಿ ಎಲ್ಲ ವಿಶ್ಲೇಷಣೆ ಬರುತ್ತೆ. ಅಂದರೆ ಇದನ್ನು ಯಾಕೆ ಹೇಳಿದೆ ನಾನು? ಎಲ್ಲ ಜನ್ಮಗಳಲ್ಲೂ ಕೂಡ ನಮ್ಮನ್ನು ಕಾಪಾಡ್ತಕ್ಕಂಥ ಮಹಾತಾಯಿ ಜಗನ್ಮಾತೆ ಆಗಿದ್ದಾಳೆ. ಆದ್ದರಿಂದ ಲೌಕಿಕ ದೃಷ್ಟಿಯಿಂದ ನಮ್ಮ ತಂದೆ ತಾಯಿಗಳ ಸೇವೆ ಮಾಡುವಂಥದ್ದು ಒಂದು ವಿಚಾರವಾದರೆ, ಪಾರಮಾರ್ಥಿಕವಾಗಿ ಆ ಸೇವೆಯನ್ನು ಕನ್ವರ್ಟ್ ಮಾಡಿಕೊಂಡಾಗ ನಾವು ನಿಜವಾಗಲೂ ಕೂಡ ಪ್ರಪಂಚದಲ್ಲಿ ನಮಗೆ ಜನ್ಮ ಕೊಟ್ಟ, ನಮಗೆ ಮನುಷ್ಯ ಜನ್ಮವನ್ನು ಅನುಗ್ರಹಿಸಿದಂತಹ ಭಗವಂತನನ್ನು ನಾವು ಗೌರವಿಸಿದಂತೆ ಆಗತ್ತೆ. ಆದ್ದರಿಂದಲೇ ನೋಡಿ, ಧನ್ಯ ಗೃಹಸ್ಥಾಶ್ರಮಿ ಅನ್ನೋ ಒಂದು ಮಾತಿದೆ ಋಷಿವಾಣಿ. ಓ ಗೃಹಸ್ಥನೇ, ನೀನು ಧನ್ಯ ಕಣೋ. ಏಕೆ ಅಂತಂದರೆ, ತೇಜೋವಂತ ಬ್ರಹ್ಮಚಾರಿಗಳು, ಮಾನವತಿಯರಾದ ಮಹಿಳೆಯರು, ಸರ್ವಜನ ಬಂಧುಗಳಾದ ಸನ್ಯಾಸಿಗಳು ಮೂಡಿ ಬರೋದು ನಿನ್ನ ಮನೆಯಿಂದಲೇ. ನೋಡಿದ್ರೆ ಗೃಹಸ್ಥನನ್ನು ಎಷ್ಟು ಎತ್ತರದಲ್ಲಿ ಇಡಲಾಗಿದೆ. ಸಂದರ್ಭೋಚಿತವಾಗಿ ಒಂದು ವಾಕ್ಯ ಹೇಳಿಬಿಡ್ತೀನಿ, ನನ್ನ ಅನುಮತಿ ಕೋರಿ. ನನ್ನ ತಾಯಿ ಹಡೆದದ್ದು 5 ಗಂಡು ಮಕ್ಕಳನ್ನು. ನಾವು 4 ಜನ ಸನ್ಯಾಸಿಗಳು. ಅವ್ರ ಜೊತೆ ಬೆಳೀತಾ ನನಗೆ ವಿವೇಕಾನಂದರ ಪುಸ್ತಕ ಸಿಕ್ತು. ನಾನು ನ್ಯಾಷನಲ್ ಕಾಲೇಜಿನಲ್ಲಿ ಓದೋ ಕಾಲ. ಆದರ್ಶ ಗೃಹಸ್ಥನಾಗುವುದು ಆದರ್ಶ ಸನ್ಯಾಸಿಯಾಗುವುದಕ್ಕಿಂತಲೂ ಕಷ್ಟ. ಈ ವಾಕ್ಯ ಓದಿದೆ. ನನ್ನ ಪಾಡಿಗೆ ನಾನು ನಕ್ಕೊಂಡೆ, ವಿವೇಕಾನಂದರಷ್ಟು ತಮಾಷೆ ಮಾಡಿದಾರಲ್ಲ, ಆದರ್ಶ ಗೃಹಸ್ಥ ಎಲ್ಲಿ, ಆದರ್ಶ ಸನ್ಯಾಸಿ ಎಲ್ಲಿ ಅಂತ ವಿವೇಕಾನಂದರ ಮಾತನ್ನೇ ನಾನು ಸ್ವಲ್ಪ ಲಘುವಾಗಿ ಮನಸ್ಸಿಗೆ ತಂದುಕೊಂಡೆ. ಸೀರಿಯಸ್ ಆಗಿ ತಗೊಳ್ಳಿಲ್ಲ ಆ ಮಾತನ್ನು. ಆದರೆ ದಿನೇ 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 ಬೆಳೀತಾ ಪೂಜ್ಯಸ್ವಾಮಿ ಪುರುಷೋತ್ತಮಾಂಜಿಯವರು ಬಂದು ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ತಾಯಿ ಹತ್ರ ಹೇಳಿದಾಗ
ನಮ್ಮ ತಾಯಿ ಮರು ಮಾತಾಡದೆ ಆ ಮಕ್ಕಳನ್ನೆಲ್ಲ ನಿಮ್ಗೆ ಅರ್ಪಿಸಿ ಎಷ್ಟೋ ದಿವಸ ಆಯಿತು ಅಂತ ಅವ್ರು ಹೇಳಿದಾಗ ಸ್ವಾಮೀಜಿ ಜೊತೆ ನಾವು ಹೊರಟಾಗ ಒಂದೇ ಒಂದು ಹಂತದಲ್ಲೂ ಕೂಡ ಅವರು ಯಾವುದೇ ರೀತಿಯಲ್ಲೂ ಈ ಲೌಕಿಕ ದೃಷ್ಟಿಯಿಂದ ಈ ಸನ್ನಿವೇಶವನ್ನು ಅವರು ವಿಶ್ಲೇಷಿಸದೇ ಇದ್ದಾಗ ಪ್ರತಿ ಕ್ಷಣದಲ್ಲೂ ಅನಿಸ್ತಾ ಇತ್ತು, ಇಲ್ಲ ನಮ್ಮಮ್ಮ ನಮಗಿಂತ ಬಹಳ ದೊಡ್ಡವಳು, ನಾವೆಲ್ಲ ನಮ್ಮ ಪುಣ್ಯ ಸಂಪಾದನೆ ಮಾಡ್ಕೊಳ್ಳೋಕೆ ಸನ್ಯಾಸಿಗಳಾದ್ವೇನೋ, ಆದರೂ 4 ಮಕ್ಕಳನ್ನು ಅವಳು ಪರಮಾತ್ಮನಿಗಿಟ್ಟು ಅತ್ಯಂತ ಸಮಾಧಾನವಾಗಿದ್ದಾಳೆ. ಸತ್ಯ ಹೇಳ್ತೀನಿ ತಾಯಂದ್ರಲ್ಲ, ನೀವು ಇದಿರಿಲಿ. ಇದನ್ನು ಕಂಡಾಗ ನಾನು ಪ್ರಾಮಾಣಿಕವಾಗಿ ಅರ್ಥ ಮಾಡಿಕೊಂಡೆ, ಇಲ್ಲ ನಮ್ಮಮ್ಮ ಯಾವತ್ತಿಗೂ ನಮಗಿಂತ ದೊಡ್ಡವಳು. ಮಾತೃದೇವೋಭವ ಅನ್ನೋ ದೃಷ್ಟಿಯಲ್ಲ, ಅಷ್ಟೇ ದೃಷ್ಟಿಯಲ್ಲ, ತ್ಯಾಗದ ದೃಷ್ಟಿಯಲ್ಲಿ ಒಬ್ಬ ಗೃಹಸ್ಥ ಅವನು ತ್ಯಾಗ ಮಾಡದೇ ಇದ್ದರೆ ಸನ್ಯಾಸಿಗಳೆಲ್ಲಿ ಸಿಗ್ತಾರೆ ಪ್ರಪಂಚದಲ್ಲಿ? ಇದೇನಾದರೂ ಯೂನಿವರ್ಸಿಟಿ ಕ್ವಾಲಿಫಿಕೇಷನ್ನಾ, ಬೇರೆ ಏನಾದರೂ ಪ್ಯಾರಾಮೀಟರ್ಸಾ? ಇದೆಲ್ಲ ಮಾತು ಯಾಕೆ ಹೇಳ್ತಾ ಇದ್ದೀನಿ ನಾನು? ಗೃಹಸ್ಥನಾದವನಿಗೆ ಈ ಧನ್ಯತೆ ಇರಬೇಕು, ಮನುಷ್ಯನಾದವನಿಗೆ ಧನ್ಯತೆ ಇರಬೇಕು. ಶ್ರೀರಾಮಕೃಷ್ಣರು ಎಷ್ಟು ಧೈರ್ಯ ಕೊಟ್ಟರು. ವಚನವೇದ ಓದಬೇಕು, ನಾವು ಪ್ರತಿ ದಿವಸ ವಚನವೇದದ ಕೆಲವು ಪುಟಗಳನ್ನು ಓದಬೇಕು, ದಯವಿಟ್ಟು ಓದಬೇಕು. ಯುಗಾವತಾರ ಶ್ರೀರಾಮಕೃಷ್ಣ, ಶ್ರೀ ಶಾರದಾದೇವಿ ಜೀವನ ಗಂಗಾ ಮತ್ತು ವಿವೇಕಾನಂದರ ಸಮಗ್ರ ಜೀವನ, ಇದರ ಜೊತೆಗೆ ಶ್ರೀರಾಮಕೃಷ್ಣ ವಚನವೇದ ಹಾಗೂ ಧ್ಯಾನ ಮತ್ತು ಆಧ್ಯಾತ್ಮಿಕ ಜೀವನ, ಇಂಥ ಗ್ರಂಥಗಳನ್ನು ಮನೇಲಿ ಇಟ್ಕೋಬೇಕು. ನಮ್ಗೆ ಅವಕಾಶ ಆದಾಗ 4-6 ಪುಟಗಳನ್ನು ಓದಬೇಕು. ನಮ್ಮದೇ ಒಂದು ನೋಟ್ಸ್ ಇಟ್ಕೊಂಡು ನಮಗೆ ಇಷ್ಟವಾದ ಪಾಯಿಂಟ್ಸನ್ನು ನೋಟ್ ಮಾಡಬೇಕು. ಅದು ಇನ್ನೊಬ್ಬರಿಗೆ ತೋರ್ಸೋಕ್ಕಲ್ಲ, ನಮ್ಮ ತೃಪ್ತಿಗಾಗಿ, ನಮಗೆ ಖುಷಿ ಕೊಡುತ್ತೆ. ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ, ಈ ಮಾತು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಆ ಮಾತುಗಳನ್ನು ಆನಂದಿಸ್ತಾ ನಮ್ಮ ಮನಸ್ಸು ಪರಿಪಕ್ವವಾಗುತ್ತೆ. ನಮ್ಮ ಮನಸ್ಸಿನಲ್ಲಿರೋ ಅಶುದ್ಧವಾದದ್ದನ್ನೆಲ್ಲ ಬೇರ್ಪಡಿಸುವಂತಹ ಒಂದು ವಿಚಾರ ಧ್ಯಾನದಲ್ಲಿ ಬಹಳ ಪ್ರಮುಖವಾಗುತ್ತೆ. ಅಭ್ಯಾಸದಿಂದ ನಮ್ಮ ವ್ಯಕ್ತಿತ್ವದೊಂದಿಗೆ ಮೇಳೈಸಿರ್ತಕ್ಕಂಥ ದೌರ್ಬಲ್ಯಗಳನ್ನು ಅಷ್ಟು ಸುಲಭವಾಗಿ ಬಿಡಿಸೋಕ್ಕಾಗೋದಿಲ್ಲ. ಆದರೆ ಒಂದು ಹಂತದಲ್ಲಿ ಯಾವುದನ್ನು ಗಟ್ಟಿಯಾಗಿ ಲೌಕಿಕ ದೃಷ್ಟಿಯಿಂದ ಹಿಡ್ಕೊಂಡಿರ್ತೀವೋ ಮುಂದಿನ ಹೆಜ್ಜೆಗಳಲ್ಲಿ ಅದನ್ನು ಅನಿವಾರ್ಯವಾಗಿ ಬಿಡಬೇಕಾಗತ್ತೆ. ಒಬ್ಬರು ಆತ್ಮೀಯರು ಕೇಳಿದ್ರಂತ ಮತ್ತೊಬ್ಬರನ್ನ, ಹಿರಿಯರು ಪೂಜ್ಯರು, ಈ ಮನೆ ನಿನ್ನ ಸ್ವಂತದ್ದ ಅಂತ. ಅವ್ರು ಹೇಳಿದ್ರಂತೆ, ಇಲ್ಲ ಬಾಡಿಗೆದು ಅಂತ. ಆಗ ಹೇಳಿದ್ರಂತೆ ಆ ಪೂಜ್ಯರು, ಯೋಚನೆ ಮಾಡಬೇಡ, ನಮ್ಮ ಹಲ್ಲೇ ನಮ್ಮ ಸ್ವಂತದ್ದಲ್ಲ ಅಂತ. ಒಂದು ಹಂತ ಆದಮೇಲೆ ನಮ್ಮ ಹಲ್ಲು ಕೂಡ ನಮ್ಮ ಕೈ ಬಿಟ್ಟುಬಿಡುತ್ತೆ ಅಂತ. ಉಪನಿಷತ್ನಲ್ಲಿ ಮುಂದುವರೆದು ಋಷಿ ಹೇಳ್ತಾನೆ ನಮಗೊಂದು ಭರವಸೆ, ನಿನ್ನ ನೆರಳು ನಿನ್ನನ್ನು ಹಿಂಬಾಲಿಸುತ್ತೆ, ಸೂರ್ಯನ ಬೆಳಕಿನಲ್ಲಿ ನಿನ್ನ ನೆರಳು ನಿನ್ನನ್ನು ಹಿಂಬಾಲಿಸುತ್ತೆ, ಚಂದ್ರನ ಬೆಳಕಿನಲ್ಲಿ ನಿನ್ನ ನೆರಳು ನಿನ್ನನ್ನು ಹಿಂಬಾಲಿಸುತ್ತೆ. ಯಾರು ನಿನ್ನ ಕೈ ಬಿಟ್ಟರೂ ಕೂಡ ನಿನ್ನ ನೆರಳು ನಿನ್ನ ಜೊತೆ ಇದ್ದೇ ಇರುತ್ತೆ. ಆದರೆ ನೆನ್ಪಿಟ್ಕೋ, ಕತ್ತಲಲ್ಲಿ ನಿನ್ನ ನೆರಳು ನಿನ್ನ ಜೊತೆ ಇರಲ್ಲ. ಈ ಮಾತುಗಳು ಸರಳವಾಗಿ ನಮಗೆ ಕಾಣಬಹುದು, ಆದರೆ ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಾಸ್ತವಿಕ ಸತ್ಯ ಏನು ಅಂತಂದರೆ, ಓ ಮನುಷ್ಯನೇ, ವಿತ್ ಎ ಗ್ರೇಟ್ ಪರ್ಪಸ್ ನೀನು ಇಲ್ಲಿಗೆ ಬಂದೆ. ಈ ಜಗತ್ತಿನಲ್ಲಿ ತಾಯಿ ಜೊತೆ, ತಂದೆ ಜೊತೆ, ಒಡಹುಟ್ಟಿದವ್ರ ಜೊತೆ, ಸಮಾಜದ ಜೊತೆ ನೀನು ನಿನ್ನದೇ ಆದ ಸಂಬಂಧವನ್ನು ಬೆಳೆಸ್ಕೊಂಡೆ. 4 ದಿವಸ ಈ ಸಂಬಂಧದಲ್ಲಿ ಆನಂದಪಟ್ಟೆ. ಕಡೆಗೆ ನೀನು ಹೊರಡಬೇಕಾದ್ರೆ ಪಾಪ ಅಲ್ಲಿವರೆಗೂ ಬಿಟ್ಟು ಬರ್ತೀನಿ ಅಂತ, ಎಲ್ಲಿವರೆಗೂ ಬರಬಹುದು ಜನ? ಸ್ಮಶಾನದವರೆಗೂ ಬರಬಹುದು. ಇಲ್ಲ ನಮ್ಮ ಹತ್ರ ಸ್ಪೆಷಲ್ ವೀಸಾ ಇದೆ, ಸ್ವರ್ಗದ ಬಾಗಿಲವರೆಗೂ ಬಿಟ್ಟು ಬರ್ತೀನಿ ಅಂತ ಹೇಳಿದವ್ರು ಯಾರಾದರೂ ಇದ್ದರೂ ಹೇಳಿ, ವೇದಿಕೆ ಮೇಲೆ ಕರೆದು ಬಿಡ್ತೀನಿ ನಾನು. ಅಥವಾ ಅವ್ರನ್ನ ಸುರಕ್ಷಿತವಾಗಿ ತಲುಪಿಸ್ಬಿಟ್ಟು ಬಂದೆ ಅಂತ ವಾಪಸ್ ಬಂದು ಹೇಳಿದವ್ರು ಯಾರಾದರೂ ಇದ್ದಾರೆ ಹೇಳಿ. ನೋಡಿ, ನಮ್ಮ ಜೀವನವನ್ನು ನಾವು ಯೋಚನೆ ಮಾಡ್ತಾ ಹೋದರೆ ಸರಳವಾದ ಮಾತುಗಳಲ್ಲಿ ನಮಗೆ ಗಹನವಾದ ಸತ್ಯಗಳು ಸಿಗುತ್ತೆ. ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಹೇಳ್ತಾ ಇದ್ದರು, ಯಾವುದೇ ಹೆಣ್ಣು ಮಗುವಿನ ಹೆಸರು ಹಿಡಿದು ಕರೆದಾಗ ನನಗೆ ಲಲಿತಾ ಸಹಸ್ರನಾಮ ಹೇಳಿದಾಗ ಆಗುತ್ತೆ, ಯಾವುದೇ ಪುರುಷನ ಹೆಸರು ಕರೆದಾಗಲೂ ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಹೇಳಿದಾಗ ಆಗುತ್ತೆ ಅಂತ ಸ್ವಾಮೀಜಿ ಹೇಳೋರು. ಎಷ್ಟು ಒಂದು ಭಾವಭರಿತರಾಗಿ ಅವ್ರು ಹೇಳ್ತಾ ಇದ್ದಾರೆ ಅದನ್ನೆಲ್ಲ. ಅಂದರೆ ಅದನ್ನು ಕೇಳೋ ಭಾಗ್ಯ ನಮ್ಮದು. ಕೇಳಿ ಕೇಳಿ ಕೇಳಿ, ಹೌದಲ್ಲ, ಹೀಗೂ ಇರಬಹುದಲ್ವಾ, ಹೀಗೂ ಇರಬಹುದಲ್ವಾ, ಹೀಗೂ ಇರಬಹುದಲ್ವಾ. ಇದನ್ನೇ ತಾನೇ ಮಹಾತ್ಮರು ಹೇಳಿದ್ದು, ಆತ್ಮವತ್ ಸರ್ವಭೂತೇಷು.
ಎಲ್ಲರಲ್ಲಿಯೂ ತನ್ನನ್ನು ಕಾಣೋದು, ತನ್ನಲ್ಲಿ ಎಲ್ಲರನ್ನೂ ಕಾಣೋದು. ಯಃ ಪಶ್ಯತಿ ಸ ಪಂಡಿತ. ಈ ರೀತಿಯಲ್ಲಿ ಯಾರು ದೃಷ್ಟಿಕೋನ ಬೆಳೆಸ್ಕೊಂಡಿರ್ತಾನೋ ಅವನೇ ನಿಜವಾದ ವಿವೇಕಿ. ವಿವೇಕಿ ಅಂದ್ರೆ ಅವನೇ. ಹಾಗಾಗಿ ಉನ್ನತವಾದ ವಿಚಾರದ ಬಗ್ಗೆ ಏಕಾಗ್ರತೆಯನ್ನು ಪಡ್ಕೊಳ್ತಕ್ಕಂಥದ್ದು ಧ್ಯಾನ. ಧೀಯಾನ ಇತಿ ಧ್ಯಾನ. ಧಿಯೋ ಯೋ ನಃ ಪ್ರಚೋದಯಾತ್ ಗಾಯತ್ರಿ ಮಂತ್ರದಲ್ಲಿ ಬರುತ್ತೆ. ಅದು ಕೂಡ ನಮ್ಮನ್ನು ಉನ್ನತಿಯ ಕಡೆಗೆ ಕೊಂಡೊಯ್ಯುವಂತಹ ಪಯಣ. ಧ್ಯಾನ ಯಾಕೆ ಮಾಡಬೇಕು? ಲೌಕಿಕ ದೃಷ್ಟಿಯಿಂದ ಹೇಳಬೇಕು ಅಂದರೆ ಮಗುಗೆ ಸ್ವಲ್ಪ ಏಕಾಗ್ರತೆ ಕಡಿಮೆ ಇದೆ, ಸ್ವಲ್ಪ ಧ್ಯಾನ ಹೇಳ್ಕೊಡಿ, ಅವನು ಕಾನ್ಸಂಟ್ರೇಟ್ ಮಾಡ್ತಾನೆ ಸ್ಟಡೀಸನ್ನು. ಮಗುಗೆ ಏಕಾಗ್ರತೆ ಇಲ್ವಂತೆ, ಅವನಿಗೆ ಸ್ವಲ್ಪ ಧ್ಯಾನ ಹೇಳಿಕೊಟ್ರೆ ಓದೋದ್ರಲ್ಲಿ ಏಕಾಗ್ರತೆ ಬರುತ್ತಂತೆ. ಉಪನಿಷತ್ ಹೇಳ್ತು, ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ. ಸ್ವಾಧ್ಯಾಯ ಅಂದರೆ ಸೆಲ್ಫ್ ಸ್ಟಡಿ ಅಂತ ಟ್ರಾನ್ಸ್ಲೇಟ್ ಮಾಡಿಬಿಟ್ರು. ಸೆಲ್ಫ್ ಸ್ಟಡಿ ಅಂದ್ರೇನು? ಯಾರ ಮೇಲೂ ಅವಲಂಬಿಸದೆ ಅಧ್ಯಯನ ಮಾಡುವುದು. ಇದು ಲೌಕಿಕ ದೃಷ್ಟಿಕೋನ. ಒಂದು ಡಿಕ್ಷನರಿ ಇಟ್ಕೊಳ್ಳೋದು, ರೆಫರೆನ್ಸ್ ನೋಟ್ಸ್ ಇಟ್ಕೊಳ್ಳೋದು, ಟೆಕ್ಸ್ಟ್ ಬುಕ್ ಇಟ್ಕೊಳ್ಳೋದು, ಅಲ್ಲಿ ಇಲ್ಲಿ ರೆಫರ್ ಮಾಡಿ ಟೆಕ್ಸ್ಟ್ ಬುಕ್ನ ಕಂಟೆಂಟನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋಗೋದು. ಸೆಲ್ಫ್ ಸ್ಟಡಿ ಅಂದರೆ ಭಾಳಷ್ಟು ಹಂತದಲ್ಲಿ ನಾವು ನಿಂತ್ಕೊಂಡ್ಬಿಡೋದು. ಎಲ್ಲಿ ಗೊತ್ತಾ? ನಾನೇ ಸ್ವಂತ ಅಧ್ಯಯನ ಮಾಡೋದು, ಸೆಲ್ಫ್ ಸ್ಟಡಿ. ಅಲ್ಲಿಗೆ ನಿಲ್ಲಿಸ್ಬಿಡ್ತೇವೆ. ಆದರೆ ನಿಜವಾದ ಅರ್ಥ ಮುಂದುವರೆದಾಗ ಗೊತ್ತಾಗುತ್ತೆ. ಸ್ಟಡಿಯಿಂಗ್ ದಿ ಸೆಲ್ಫ್, ನನ್ನನ್ನು ನಾನು ಓದ್ಕೊಳ್ಳೋದು, ನನ್ನನ್ನು ನಾನು ಅರ್ಥ ಮಾಡ್ಕೊಳ್ಳೋದು ಕೂಡ ಸೆಲ್ಫ್ ಸ್ಟಡಿ. ಅದು ಸಾಮಾನ್ಯ ಮನಸ್ಸುಗಳು ಪ್ರಯತ್ನ ಮಾಡಿದಾಗೆ ಅಸಾಮಾನ್ಯವಾದ ಈ ಕಾರ್ಯ ಸಿದ್ಧಿಯಾಗೋದು. ಬಹಳಷ್ಟು ಜನಕ್ಕೆ ಇದ್ರ ಬಗ್ಗೆ ಬಹಳ ಭಯ ಇರುತ್ತೆ. ನಮ್ಮ ಕನ್ವೀನಿಯೆಂಟ್ ವರ್ಷನ್ ಆಫ್ ಲೈಫ್ ಅಂತ ಒಂದಿರುತ್ತೆ. ನಾವು ನಮ್ಮ ಅಂತರಂಗಕ್ಕಿಂತಲೂ ಹೆಚ್ಚಾಗಿ ಹೊರಗಿನ ಪ್ರಪಂಚದ ಜನಗಳ ಬಗ್ಗೆ ತುಂಬ ಭಯ ಪಡ್ತೇವೆ, ಕಾಳಜಿ ಪಡ್ತೇವೆ, ಎಚ್ಚರ ಪಡ್ತೇವೆ. ಈ ಮಾತು ಹೇಳಿದರೆ ಅವ್ರಿಗೆಲ್ಲಿ ಕೋಪ, ಆ ಮಾತು ಹೇಳಿದರೆ ಅವರೆಲ್ಲಿ ಕೈ ಬಿಟ್ಟು ಹೋಗ್ತಾರೆ. ಈ ನೋವಿನಲ್ಲಿ ನೊಳ್ಳಾಡ್ಬಿಡ್ತೇವೆ. ನಿಮ್ಮೊಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಈಗ ಧ್ಯಾನಕ್ಕೆ ಬರ್ತೇನೆ. ನೀವೊಂದು ಯಾವುದೋ ಮದುವೆ ಮುಂಜಿಗೆ ಹೋಗ್ತಾ ಇರ್ತೀರಿ, 100 ಜನ ಸೇರ್ತಾರಲ್ಲಿ, 98 ಜನ ನಿಮ್ಮನ್ನು ಇಷ್ಟಪಡೋರೇ ಇರ್ತಾರಲ್ಲಿ. ಯಾರೋ ಒಂದಿಬ್ಬರು ಕೀಟ್ಲೆ ಮಾಡೋರು ಇರ್ತಾರೆ ನಿಮ್ಮ ಬಗ್ಗೆ. ನಿಮ್ಮ ಮನಸ್ಸು 3 ದಿವಸ ಮೊದಲಿಂದಲೂ ಯೋಚನೆ ಮಾಡೋದು, ಅವಳು ಬಂದಿದ್ದರೆ, ಅವನು ಬಂದಿದ್ದರೆ ಹೇಗಪ್ಪ ಅವ್ರನ್ನ ಫೇಸ್ ಮಾಡೋದು. ಆ 2 ಎಲಿಮೆಂಟ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತೀರೇ ಹೊರತು 98 ಜನ ನಿಮ್ಮನ್ನು ಅಪ್ರಿಷಿಯೇಟ್ ಮಾಡೋರು ಬಂದಿರ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು. ಇದು ಲೌಕಿಕವಾಗಿ ನಾವು ಎಷ್ಟು ಸಂಕುಚಿತವಾಗಿಬಿಡ್ತೇವೆ ಅನ್ನುವಂಥ ಒಂದು ವಿಚಾರಕ್ಕೆ ನಿಮಗೆ ಉದಾಹರಣೆ, ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಅರ್ಥವಾಗಬಹುದಾದ ಉದಾಹರಣೆ ನಿಮ್ಮ ಮುಂದೆ ಇಟ್ಟೆ. ಲೌಕಿಕವಾಗಿ ಏಕಾಗ್ರತೆಯ ವೃದ್ಧಿಗೆ ಧ್ಯಾನ ಮಾಡಬೇಕಂತೆ. ಅಷ್ಟೇ ನಾ ಧ್ಯಾನದ ಉದ್ದೇಶ ಅಷ್ಟೇ ಅಲ್ಲ. ಧ್ಯಾನವನ್ನು ಮಾಡೋದ್ರ ಮೂಲಕ ಆತ್ಮಾನುಸಂಧಾನಕ್ಕೆ ಎಡೆ ಮಾಡಿಕೊಳ್ತೇವೆ. ನನ್ನ ಅಂತರ್ಯಾಮಿಯೊಂದಿಗೆ ನಾನು ವ್ಯವಹರಿಸ್ತೇನೆ. ನನ್ನ ಅಂತರ್ಯಾಮಿ ನನ್ನೊಳಗಿದ್ದಾನೆ, ವಿಶೇಷವಾಗಿ ಅವನನ್ನು ನಾನು ಇಲ್ಲಿ ಗುರುತಿಸ್ಕೊಳ್ತೇನೆ. ನಾವು ಯಾರೇ ಒಬ್ಬರು ವ್ಯಕ್ತಿಗೆ ನಮ್ಮನ್ನು ನಂಬಿ ಅಂತ ಹೇಳಬೇಕಾದ್ರೆ ತಕ್ಷಣ ನಮ್ಮ ಕೈ ನಮ್ಮ ಎದೆ ಮೇಲೆ ಇಟ್ಕೊಂಡು ದಯವಿಟ್ಟು ನನ್ನನ್ನು ನಂಬಿ ಅಂತ ನೋಡಿ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ನಮ್ಮ ಕೈ ನಮ್ಮ ಎದೆ ಮೇಲೆ ಹೋಗುತ್ತೆ. ಕಾರಣ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಮ್ಮ ಅಂತರ್ಯಾಮಿಯಲ್ಲಿದ್ದಾನೆ ಅನ್ನೋದು ನಮ್ಮ ನಂಬಿಕೆ. ಎದೆ ಮುಟ್ಕೊಂಡು ಹೇಳೋ, ನೀನು ಹೇಳ್ತಾ ಇರೋ ಸತ್ಯನ. ಆಡು ಭಾಷೆಯಲ್ಲಿ ನಾವು ಕೇಳಿದ್ದೇವೆ, ಎದೆ ಮುಟ್ಕೊಂಡು ಹೇಳೋದು ಅಂದರೆ ಏನರ್ಥ? ನನ್ನ ಪರಮಾತ್ಮನನ್ನು ಸಾಕ್ಷಿಯಾಗಿಟ್ಕೊಂಡು ಹೇಳ್ತಾ ಇದ್ದೇನೆ. ಇದು ಆಡು ಭಾಷೆಯಲ್ಲಿ ಸಹಜ. ಇದನ್ನು ಪತಂಜಲಿ ಮಹರ್ಷಿಗಳು, ನೀನು ನಿನ್ನ ಹೃದಯ ಪದ್ಮದಲ್ಲಿ ಇಷ್ಟದೇವನನ್ನು ಪ್ರತಿಷ್ಠಾಪಿಸಿಕೊಂಡು ನೀನು ಧ್ಯಾನ ಮಾಡು. ಧ್ಯಾನದ ಬಗ್ಗೆ ಪತಂಜಲಿಗಳ ಮಾತನ್ನು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ ಶಕ್ತಿಶಾಲಿ ವ್ಯಕ್ತಿತ್ವ ನಿರ್ಮಾಣ ಅನ್ನೋ ಒಂದು ಪುಸ್ತಕದ ಕಡೆಯ 15 ಪುಟಗಳಲ್ಲಿ ದಾಖಲಿಸಿದ್ದಾರೆ. ಧ್ಯಾನ ಇವತ್ತು ಮಾಡಬಹುದು ನೀವು, ಆದರೆ ನಾಳೆಯಿಂದ ಅದ್ರ ಬಗ್ಗೆ ಕ್ಲಾರಿಟಿ ತಗೋಬೇಕು ಅಂದರೆ ಆ ಪುಸ್ತಕ ಓದಿ. ಬಹಳ ಚೆನ್ನಾಗಿದೆ ಅದರಲ್ಲಿ.
ಧ್ಯಾನದ ಬಗ್ಗೆ ಸ್ವಾಮೀಜಿ ಹೇಳಿದಂಥ ಮಾತುಗಳನ್ನು ನಾನು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಡ್ತೇನೆ. ಹೇಳ್ತಾರವರು, ಧ್ಯಾನ ಮಾಡೋದಕ್ಕೆ ಮನೆಯಲ್ಲಿ ಅತ್ಯಂತ ನಿರ್ಮಲವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ. ಆದಷ್ಟು ಗಲಾಟೆ ಗೊಂದಲಗಳಿಲ್ಲದಂತೆ ಆ ಜಾಗವನ್ನು ನೋಡ್ಕೊಳ್ಳಿ. ಆ ಜಾಗದಲ್ಲಿ ನೀವು ಪ್ರತಿ ದಿವಸ ಧ್ಯಾನ ಮಾಡೋದಕ್ಕೆ ಆಯ್ಕೆ ಮಾಡಿಕೊಳ್ಳಿ. ಪ್ರತಿದಿನವೂ ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಧ್ಯಾನ ಮಾಡೋದು ನಿಮ್ಗೆ ಒಳ್ಳೆಯದು. ಯಾಕೆ ಅಂತಂದರೆ ಆ ಜಾಗ ಬರುತ್ತೆ ನಿಮಗೆ. ಬೇರೆ ಊರಿಗೆ ಹೋದಾಗ ಬೇರೆ ವಿಷಯ. ನಿಮ್ಮ ಮನೆಯಲ್ಲಿದ್ದಾಗ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಅದನ್ನು ನೀವು ಕಾಪಾಡಿಕೊಳ್ಳಿ. ಒಂದು ನಿರ್ದಿಷ್ಟವಾದ ಜಾಗದಲ್ಲಿ ಧ್ಯಾನ ಮಾಡಿ. ಧ್ಯಾನಕ್ಕೆ ಒಂದು ಮೆತ್ತನೆಯ ಆಸನವನ್ನು ನೀವು ಇಟ್ಕೊಳ್ಳಿ. ಆಸನ ತುಂಬ ತೆಳುವಾಗಿರಬಾರ್ದು, ಯಾಕೆಂದರೆ ಕಾಲುಗಳು, ಮಂಡಿ ಮತ್ತು ಮೂಳೆಗಳು ನೋವು ಬರುತ್ತೆ. ಆಸನ ತುಂಬ ದಪ್ಪನೂ ಇರಬಾರ್ದು, ಯಾಕೆಂತಂದರೆ ಅದು ನಿದ್ರೆಗೆ ಜಾರಿಸ್ಬಿಡುತ್ತೆ ನಿಮ್ಮನ್ನು. ಸ್ವಲ್ಪ ಹಿತವಾದ ತಕ್ಕ ಮಟ್ಟಿಗೆ ಒಂದು ಮೀಡಿಯಮ್ ಸೈಜಿನ, ತುಂಬ ತೆಳುವಲ್ಲ, ಸ್ವಲ್ಪ ರೀಸನಬಲಿ, ಅದು ನಮ್ಮ ಕಾಲುಗಳು ಒತ್ತಿದಾಗ ನೋವಾಗದಂತೆ ತಡೆಯೋಷ್ಟು ಮಟ್ಟಿಗೆ ಅಂಥ ಆಸನವನ್ನು ನೀವು ತಯಾರು ಮಾಡಿಕೊಳ್ಳಿ. ಗಾಳಿ ಬೆಳಕು ವಿಶೇಷವಾಗಿರ್ತಕ್ಕಂಥ ಜಾಗದಲ್ಲಿ ಧ್ಯಾನ ಮಾಡಿ. ಗಾಳಿ ಬೀಸ್ತಾ ಇರಬೇಕು ಅಥವಾ ನಿಮಗೆ ಶುದ್ಧವಾದ ಗಾಳಿ ಲಭ್ಯ ಇರಬೇಕು. ಆನಂತರ ಹೇಳ್ತಾರೆ, ಧ್ಯಾನ ಮಾಡಬೇಕಾದ್ರೆ ಎಷ್ಟು ಸಾಧ್ಯವೋ ಅಷ್ಟು ಮನೆಯಲ್ಲಿ ನಿಮಗೆ ಡಿಸ್ಟರ್ಬೆನ್ಸ್ ಆಗದಲ್ಲೇ ಇರೋ ಹಾಗೆ ನಿಮ್ಮ ಬಂಧುವರ್ಗ, ಒಡ ಹುಟ್ಟಿದವರು, ಕುಟುಂಬದ ಸದಸ್ಯರಿಗೆ ಪ್ರೀತಿಯಿಂದ ವಿನಂತಿಸ್ಕೊಳ್ಳಿ. ನಾನು ಇಷ್ಟೊತ್ತು ಧ್ಯಾನ ಮಾಡ್ತೀನಿ, ನೀವೆಲ್ಲರೂ ಸಹಕರಿಸಿದ್ರೆ ನನ್ನ ಧ್ಯಾನ ಚೆನ್ನಾಗಾಗುತ್ತೆ. ಧ್ಯಾನ ಮಾಡೋದು ಅಂದರೆ ಅದೊಂದು ಪ್ರಸನ್ನತೆಯ ಪ್ರಕ್ರಿಯೆ, ಮುಖವನ್ನು ಗಂಟಿಟ್ಕೊಳ್ಳೋದಲ್ಲ. ಯಾವುದೇ ಸಂದರ್ಭದಲ್ಲೂ ಕೂಡ ನಾವು ಇತರರೊಂದಿಗೆ ವಿನಂತಿಪೂರ್ವಕವಾಗಿ ಸಹಕಾರವನ್ನು ಪಡ್ಕೊಳ್ಬೇಕು ಮತ್ತು ನಮ್ಮ ಸಾಧನೆಯಲ್ಲಿ ಮುಂದುವರಿಬೇಕು. ಒಂದು ವೇಳೆ ಇತರರಿಂದ ಗೊತ್ತಿದ್ದೋ ಗೊತ್ತಿಲ್ಲದೆಯೋ, ತಿಳಿದೋ ತಿಳಿದೆಯೋ ತೊಂದರೆ ಆಯಿತು ಅಂತಂದರೆ ನಾವು ಕೋಪ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಸಮಾಧಾನ ಚಿತ್ತತೆಯಿಂದಲೇ ಅತ್ಯಂತ ಶಾಂತವಾಗಿ ವಿನಂತಿಸ್ಕೊಳ್ಬೇಕು. ಧ್ಯಾನಕ್ಕೆ ಒಂದು ಪೋಶ್ಚರ್ ವಿಶೇಷವಾಗಿ ಪ್ರಸ್ತಾಪಿತವಾಗಿದೆ. ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಟ್ಟುಕೊಂಡು ಸುಖಾಸನದಲ್ಲಿ ಕುಳಿತುಕೊಳ್ಳಬೇಕು. ಎಡಹಸ್ತದ ಮೇಲೆ ಬಲಹಸ್ತ ಹೇಗೆ. ಸುಖಾಸನ ಅಂದ್ರೇನು? ನಾವು ಕುಳಿತುಕೊಳ್ಳೋ ಆಸನ ಸ್ಥಿರವಾಗಿರಲಿ, ಆದರೆ ಆರಾಮವಾಗಿರಲಿ. ಕೈಕಾಲುಗಳ ಗಂಟು ಮೂಳೆಗಳಲ್ಲಿ ಯಾವುದೇ ನೋವು ಬಿಗಿತ ಉಂಟಾಗದಂತೆ ಆರಾಮವಾಗಿ ಕೂತ್ಕೋಬೇಕು, ಆದರೆ ಸ್ಥಿರವಾಗಿ ಕುಳಿತುಕೊಳ್ಬೇಕು. ಶರೀರ ಅಲುಗಾಡಬಾರದು. ಸ್ಥಿರ ಸುಖಮಾಸನಂ. ಶರೀರ ಸ್ಥಿರವಾಗಿರಬೇಕು ಮತ್ತು ಸುಖವಾಗಿರಬೇಕು. ಸ್ಥಿರವಾಗಿ ಇದ್ದಾಗ ನಮ್ಮ ಉಸಿರಾಟದ ಪ್ರಕ್ರಿಯೆ ಸಹಜವಾಗಿ ಸಾಗುತ್ತೆ. ಉಸಿರಾಟ ಸಹಜವಾಗಿರಬೇಕು. ಶರೀರ ನಾವು ಅಂಕು ಡೊಂಕು ಮಾಡ್ಕೊಂಡ್ಬಿಟ್ವಿ ಅಂದರೆ ಉಸಿರಾಟ ನಮಗೆ ಸಹಕಾರ ಕೊಡೋದಿಲ್ಲ. ಸ್ಥಿರ ಸುಖಮಾಸನಂ. ಹೊರಗಣ್ಣುಗಳನ್ನು ಮುಚ್ಚಿಕೊಳ್ಬೇಕು. ಒಳಗಣ್ಣುಗಳಿಂದ ಭಗವಂತನನ್ನು ನೋಡುವ ಪ್ರಕ್ರಿಯೆಯಲ್ಲಿ ತೊಡಗಬೇಕು. ಹೊರಗಡೆಯ ದೃಶ್ಯಗಳು ನಮ್ಮ ಏಕಾಗ್ರತೆಯನ್ನು ಪಲ್ಲಟಗೊಳಿಸುತ್ತವೆ. ಈ ಕೆಲವು ಮನೆಗಳಲ್ಲಿ ದೇವ್ರ ಮುಂದೆ ಪೂಜೆ ಮಾಡ್ತಾ ಇರ್ತಾರೆ, ನೀವು ನೋಡಿರ್ಬೇಕು. ಸಂಧ್ಯಾ ವಂದನೆಗೆ ಪೂಜೆ ಕೂತಿರ್ತಾರೆ. ಅಲ್ಲಿ ಯಾರು ಓಡಾಡ್ತಾ ಇದ್ದರೂ ಕೂಡ ಕೇಶವಸು, ನಾರಾಯಣಸು, ಮಾಧವಸು, ನೋಡಿ ತರಕಾರಿ ಬಂತು ಅವನು ಹೇಳ್ತಾರೆ ಕನ್ವೇಯರ್. ಯಾರೋ ಬಂದರೆ ನೋಡಿ ಇದೆಲ್ಲ ಅದು ಮಾಡಬಾರ್ದು. ಹಾಗಲ್ಲ, ಏಕಾಗ್ರತೆ ಬಹಳ ಮುಖ್ಯ, ಬಹಳ ಮುಖ್ಯ.
ಅದರಲ್ಲಿ ತಾದಾತ್ಮ್ಯಗೊಳ್ಳುವಂಥದ್ದು, ಆ ಪವಿತ್ರ ಪ್ರಕ್ರಿಯೆಯಲ್ಲಿ ತಾದಾತ್ಮ್ಯಗೊಳ್ಳುವಂಥದ್ದು ಬಹಳ ಮುಖ್ಯ. ಹೊರಗಣ್ಣುಗಳಿಂದ ನೋಡೋದನ್ನು ತತ್ಕಾಲಕ್ಕೆ ನಿಲ್ಲಿಸಿ ಕಣ್ಣು ಮುಚ್ಚಿಕೊಂಡು ಒಳಗಣ್ಣುಗಳಿಂದ ಪರಮಾತ್ಮನನ್ನು ನೋಡುವಂತಹ ಪ್ರಯತ್ನವನ್ನು ಮಾಡಬೇಕು. ಹೊರಗಿವಿಗಳಿಂದ ಹೊರಗಡೆಯ ಶಬ್ದವನ್ನು ಆನಂದ ಪಡ್ತಾ ಇದ್ವಲ್ಲ, ತತ್ಕಾಲಕ್ಕೆ ಅದನ್ನು ಬಂದ್ ಮಾಡಿ ಒಳಗಿವಿಗಳಿಂದ ನಮ್ಮ ಅಂತರ್ಯಾಮಿ ಏನು ಸ್ಫುರಣೆ ಮಾಡ್ತಾನೋ ಅವನ ದಿವ್ಯ ವಾಣಿಯನ್ನು ಕೇಳೋದಕ್ಕೆ ಸನ್ನದ್ಧರಾಗಬೇಕು. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರುವಂತೆ ಗಮನಿಸಬೇಕು. ಹೊರಗಿವಿಗಳಿಂದ ಹೊರಗಿನ ಶಬ್ದಗಳನ್ನು ಇತ್ಯಾದಿಗಳನ್ನು ಕೇಳೋದನ್ನು ತತ್ಕಾಲಕ್ಕೆ ಮಾನಸಿಕವಾಗಿ ಒಂದು ಇನ್ಸ್ಟ್ರಕ್ಷನ್ ಕೊಡಬೇಕು ಕಿವಿಗೆ. ಹೊರಗಡೆ ಶಬ್ದಗಳನ್ನು ತಪ್ಪಿಸೋದು ಹೇಗೆ ಸ್ವಾಮೀಜಿ? ತುಂಬ ಶಬ್ದ ಆಗ್ತಾ ಇರುತ್ತಲ್ಲ. ನೀವು ನೋಡಿ, ಈ ಬೋರ್ವೆಲ್ ಡಿಗ್ ಮಾಡ್ತಿರ್ತಾರೆ, ಅವನ ಸ್ಟಾಫ್ ಅದರ ಪಕ್ಕದಲ್ಲೇ ಮಲಗಿ ಗೊರಕೆ ಹೊಡಿತಾ ಇರ್ತಾನೆ. ನಾವು ಮನಸ್ಸು ಮಾಡಿದ್ವಿ ಅಂದರೆ ನಮಗೆ ದೊಡ್ಡ ಶಬ್ದವೂ ಸಣ್ಣದೇ, ಮನಸ್ಸು ಮಾಡಲಿಲ್ಲ ಅಂದರೆ ಸಣ್ಣ ಶಬ್ದವೂ ದೊಡ್ಡದೇ. ಎಲ್ಲ ನಮ್ಮ ಮನಸ್ಸಿನ ಮೇಲೆ ಅವಲಂಬಿತವಾಗಿದೆ. ಹಾಗಾಗಿ ನಮ್ಮ ಮನಸ್ಸಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಕೋಬೇಕು. ಹೊರಗಿನ ಶಬ್ದ ಕೇಳೋದು ಸಾಕು, ಈಗ ಸ್ವಲ್ಪ ಒಳಮುಖವಾಗಿ ಹೋಗೋಣ. ಕಣ್ಣುಗಳಿಗೆ ಹೇಳಬೇಕು, ಹೊರಗಡೆ ನೋಡಿದ್ದು ಸಾಕು, ಕೆಲವು ನಿಮಿಷಗಳಾದರೂ ಸ್ವಲ್ಪ ಒಳಗಡೆ ಗಮನಿಸೋಣ, ಒಳಗಣ್ಣುಗಳಿಂದ ಪಯಣ ಮಾಡೋಣ. ಮುಂದಿನ ಹೆಜ್ಜೆ ಉಸಿರಾಟವನ್ನು ಕುರಿತು. ನಮ್ಮ ಉಸಿರಾಟದಿಂದ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತೆ. ಮನಸ್ಸು ಮತ್ತು ಶರೀರಗಳಿಗೆ ಅವಿನಾಭಾವ ಸಂಬಂಧ ಇದೆ. ಸಹಜವಾಗಿ ಉಸಿರಾಡುವಂಥದ್ದು ಬಹಳ ಮುಖ್ಯ. ಧ್ಯಾನದ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸಹಜವಾಗಿ ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಬೇಕು, ಅಷ್ಟೇ ಸಹಜವಾಗಿ ಉಸಿರನ್ನು ಹೊರಕ್ಕೆ ಬಿಡಬೇಕು. ಉಸಿರನ್ನು ಒಳಗೆ ತೆಗೆದುಕೊಳ್ಬೇಕಾದರೆ ನಾನು ಶಕ್ತಿ, ಬಲ, ತೇಜಸ್ಸು, ಓಜಸ್ಸು, ಪವಿತ್ರತೆ, ಪರಿಶುದ್ಧತೆಯಂತಹ ದಿವ್ಯ ಗುಣಗಳನ್ನು ಒಳಕ್ಕೆ ಸ್ವೀಕರಿಸ್ತಾ ಇದ್ದೇನೆ. ತನ್ಮೂಲಕ ನಾನು ಪರಮ ಪವಿತ್ರನಾಗ್ತಾ ಇದ್ದೇನೆ ಅಂತ ಅತ್ಯಂತ ನಿಷ್ಠೆಯಿಂದ ನಂಬಿ ಮಾಡಬೇಕು. ಅಂತೆಯೇ ಉಸಿರನ್ನು ಹೊರಗೆ ಬಿಡಬೇಕಾದ್ರೆ ನನ್ನಲ್ಲಿರುವ ಪಾಪ ಬುದ್ಧಿ ದೋಷ ರಾಶಿಗಳು ನನ್ನಿಂದ ಹೊರಕ್ಕೆ ತೊಲಗುತ್ತಾ ಇವೆ, ತನ್ಮೂಲಕವೂ ನಾನು ಪವಿತ್ರನಾಗ್ತಾ ಇದ್ದೇನೆ ಅಂತ ದೃಢವಾಗಿ ಭಾವಿಸಿ ಉಸಿರಾಟವನ್ನು ಮುಂದುವರಿಸಬೇಕು. ನೋಡಿ, ಎಷ್ಟು ಕೋಟಿ ಸಲ ನಾವು ಉಸಿರಾಡಿಲ್ಲ ಇಲ್ಲಿವರೆಗೆ, ಆದರೆ ಉಸಿರಾಟವನ್ನು ಒಂದು ಪವಿತ್ರ ಪ್ರಕ್ರಿಯೆಯಾಗಿ ಭಾವಿಸೋದಕ್ಕೆ ಅವಕಾಶ ಇದೆ ಅನ್ನೋದು ನೋಡಿ ಪತಂಜಲಿಗಳು ನಮ್ಮ ಮುಂದೆ ಇಡ್ತಾರೆ. ಪತಂಜಲಿ ಮಹರ್ಷಿಗಳು ಉನ್ನತ ಉದ್ದೇಶದಿಂದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಶಕ್ತಿ, ಬಲ, ತೇಜಸ್ಸು, ಓಜಸ್ಸು, ಪವಿತ್ರತೆ, ಪರಿಶುದ್ಧತೆಯಂತಹ ದಿವ್ಯ ಗುಣಗಳನ್ನು ನಾನು ಒಳಕ್ಕೆ ಸ್ವೀಕರಿಸ್ತಾ ಇದ್ದೇನೆ, ತನ್ಮೂಲಕ ನಾನು ಪರಮ ಪವಿತ್ರನಾಗ್ತಾ ಇದ್ದೇನೆ ಅಂತ ಭಾವಿಸೋದು ಒಂದಡಿ. ಆದರೆ ಉಸಿರನ್ನು ಹೊರಗೆ ಬಿಡಬೇಕಾದ್ರೆ ನನ್ನಲ್ಲಿರುವ ಪಾಪ ಬುದ್ಧಿ ದೋಷ ರಾಶಿಗಳು ನನ್ನಿಂದ ಹೊರಕ್ಕೆ ತೊಲಗುತ್ತಾ ಇವೆ, ತನ್ಮೂಲಕವೂ ನಾನು ಪವಿತ್ರನಾಗ್ತಾ ಇದ್ದೇನೆ ಅಂತ ಭಾವಿಸುವಂಥದ್ದು. ಇದು ಸರಳ ಪ್ರಾಣಾಯಾಮ ಕ್ರಮ. ಧ್ಯಾನದ ಪರ್ಯಂತ ಸರಳ ಪ್ರಾಣಾಯಾಮದ ಮೂಲಕ ಉಸಿರಾಟವನ್ನು ನಿರ್ವಹಿಸಬೇಕು. ಉಸಿರನ್ನು ಸಹಜವಾಗಿ ಒಳಕ್ಕೆ ತೆಗೆದುಕೋಬೇಕು, ಅಷ್ಟೇ ಸಹಜವಾಗಿ ಉಸಿರನ್ನ ಹೊರಕ್ಕೆ ಬಿಡಬೇಕು. ಉಸಿರಾಟದಲ್ಲಿ ಬಲಪ್ರಯೋಗ ಮಾಡಬಾರ್ದು, ಶಬ್ದ ಮಾಡಬಾರ್ದು, ಇದ್ದಕ್ಕಿದ್ದಾಗ ಎದುಸಿರು ಬಿಡೋದು, ಇದ್ದಕ್ಕಿದ್ದಾಗ ಜೋರಾಗಿ ಉಸಿರು ತಗೊಳ್ಳೋದು, ಇದು ಯಾವುದೂ ಪ್ರಯೋಜನ ಇಲ್ಲ. ಸಹಜವಾಗಿ ಉಸಿರನ್ನ ಒಳಗೆ ತೆಗೆದುಕೊಳ್ಳೋದು, ಸಹಜವಾಗಿ ಉಸಿರನ್ನ ಹೊರಕ್ಕೆ ಬಿಡೋದು. ಎಷ್ಟು ಸಾಧ್ಯವೋ ಅಷ್ಟು ಉಸಿರನ್ನ ಒಳಗೆ ತೆಗೆದುಕೊಳ್ಬೇಕು. ನಮ್ಮ ಲಂಗ್ಸ್ ಎಲ್ಲ ಬೆಲೂನ್ ಹಾಗದು ಎಕ್ವಿಪ್ ಆಗುತ್ತದೆ, ತುಂಬುತ್ತೆ. ಹಾಗೆ ಉಸಿರನ್ನು ಬಿಡುವಂಥದ್ದು, ಅದನ್ನು ಖಾಲಿ ಮಾಡುವಂಥದ್ದು.
ಸಹಜವಾಗಿರ್ಬೇಕು. ನಾವು ಕೂತಾಗ ಸ್ಥಿರ ಸುಖಮ ಆಸನಂ, ಇಲ್ಲಿ ಕುಳಿತಾಗ ನಾವು ಉಸಿರಾಡ್ತಾ ಇರೋದು ಗೊತ್ತೇ ಆಗಬಾರ್ದು ಹೊರಗಡೆಗೆ. ಸಹಜವಾಗಿರಬೇಕು. ಶರೀರವನ್ನು ಶಿಸ್ತುಬದ್ಧಾಗಿಟ್ಕೊಂಡ್ವಿ, ಉಸಿರಾಟದಲ್ಲಿ ಒಂದು ಶಿಸ್ತನ್ನು ತಂದ್ವಿ. ಮೂರನೇ ಹಂತದಲ್ಲಿ ನಾವು ನಮ್ಮ ಇಷ್ಟದೇವನಿಗೆ ಮೊರೆ ಹೋಗಿ ಅವನನ್ನು ಪ್ರಾರ್ಥಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮೊದಲು ನಾವು ಶಾಂತಿಯನ್ನು ಪಡ್ಕೊಳ್ಬೇಕು, ನಾವು ಸಮಾಧಾನ ಪಡ್ಕೊಳ್ಬೇಕು, ಶಾಂತಿ ಸುಖ ಆನಂದಗಳು ನನಗೆ ಪ್ರಾಪ್ತವಾಗಬೇಕು ಅನ್ನೋ ದಿವ್ಯ ಉದ್ದೇಶದಿಂದ ನಾನು ಧ್ಯಾನ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೂ ಕೂಡ ನನಗಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಮೊದಲು ನಾನು ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ಮಾಡಿ ತದನಂತರ ಮುಂದುವರಿಬೇಕು. ಅದೇನು ಪ್ರಾರ್ಥನೆ? ನಾನು ಸಕಲ ದೇವದೇವಿಯರ, ಅವತಾರ ಪುರುಷರ, ಸಂತ ಮಹಾತ್ಮರ, ಭಕ್ತ ಜನರ ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕು. ಇಲ್ಲಿ ದೇವದೇವಿಯರ ಒಳಿತಿಗಾಗಿ ಅನ್ನೋ ಶಬ್ದವನ್ನು ನಾನು ಈ ರೀತಿ ಹೇಳಿದೆ. ಎಲ್ಲ ದೇವಾದಿ ದೇವತೆಗಳನ್ನು ಕೂಡ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಒಳಿತಿಗಾಗಿ ಅವರ ಆಶೀರ್ವಾದ ಕೇಳ್ಕೋಬೇಕು. ಸಕಲ ದೇವದೇವಿಯರಿಗೆ ನಮಸ್ಕಾರ, ಸಕಲ ಅವತಾರ ಪುರುಷರಿಗೆ ನಮಸ್ಕಾರ, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ಇದಕ್ಕೆ ಮೊದಲು ನಾವು ಸಹಜೀವಿಗಳು ನಮ್ಮೊಂದಿಗೆ ಬದುಕ್ತಾ ಇದ್ದಾರಲ್ಲ, ಅವರ ಒಳಿತಿಗಾಗಿ ಪ್ರಾರ್ಥನೆ ಮಾಡಬೇಕು. ಹೇಗೆ? ಪೂರ್ವ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಪಶ್ಚಿಮ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಉತ್ತರ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ದಕ್ಷಿಣ ದಿಕ್ಕಿನಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಮೇಲ್ದಿಶೆಯಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಕೆಳದಿಶೆಯಲ್ಲಿರುವ ಸಕಲ ಜೀವಿಗಳು ಶಾಂತಿಯಿಂದ ಇರಲಿ, ತೃಪ್ತಿಯಿಂದ ಇರಲಿ, ಆನಂದದಿಂದ ಇರಲಿ. ಎಲ್ಲೆಲ್ಲೂ ಶಾಂತಿ, ತೃಪ್ತಿ, ಆನಂದಗಳು ತಾನೇ ತಾನಾಗಿ ನೆಲೆಸಿರಲಿ. ಇದು ನಮ್ಮ ಪ್ರಥಮ ಪ್ರಾರ್ಥನೆ. ಎಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡಿದಾಗ ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತೇವೋ ನಂತರ ಅದರಲ್ಲಿ ಪ್ರಾಮಾಣಿಕತೆಯನ್ನು ಗುರುತಿಸ್ತಾನೆ ಭಗವಂತ. ನಾನು ಏನನ್ನು ಬಯಸಿದೆ ಅದು ನನ್ನ ಸ್ವಾರ್ಥಕ್ಕಾಗಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಒಳಿತಿಗಾಗಿ ನಾನು ಪ್ರಾರ್ಥನೆ ಮಾಡಿದೆ ಅನ್ನೋ ವೈಶಾಲ್ಯತೆ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಬದುಕಿನಲ್ಲಿ ಬಹಳ ಸ್ಪಷ್ಟ ಲಕ್ಷಣವಾಗುತ್ತೆ. ಆ ನಂತರದಲ್ಲಿ ಜಗತ್ತಿನ ಸಕಲ ದೇವದೇವಿಯರಿಗೆ ನಮಸ್ಕಾರ, ಸಕಲ ಅವತಾರ ಪುರುಷರಿಗೆ ನಮಸ್ಕಾರ, ತ್ಯಾಗಿಗಳಿಗೆ ನಮಸ್ಕಾರ, ಸಂತ ಮಹಾತ್ಮರಿಗೆ ನಮಸ್ಕಾರ, ಭಕ್ತ ಜನರಿಗೆ ನಮಸ್ಕಾರ. ಯಾಕೆ? ಆ ಭಕ್ತ ಜನರೂ ಕೂಡ ನಮಗೆ ಒಳಿತನ್ನು ಕೋರುವಂಥವರು. ಹೀಗಾಗಿ ಎಲ್ಲರ ಆಶೀರ್ವಾದ, ಅನುಗ್ರಹ, ಮಾರ್ಗದರ್ಶನದ ಮೂಲಕ ನಾವು ಧ್ಯಾನವನ್ನು ಪಡ್ಕೊಳ್ಳೋದಕ್ಕೆ ಸಾಧಿಸೋದಕ್ಕೆ ಸಾಧ್ಯ. ಆ ನಂತರ ನಾವು ಒಳಗಣ್ಣುಗಳಿಂದ ಪ್ರವೇಶ ಮಾಡ್ತೇವೆ. ಒಳಗಿವಿಗಳಿಂದ ಎಚ್ಚೆತ್ತು ಕೇಳೋದಕ್ಕೆ ಈಗ ಸಿದ್ಧರಾಗಿದ್ದೇವೆ. ಒಳಗಣ್ಣುಗಳಿಂದ ಹೋದಾಗ ಅನಾಹತ ಚಕ್ರ, ಅದೇ ಹೃದಯ ಪದ್ಮ, ಆಧ್ಯಾತ್ಮಿಕ ಹೃದಯವನ್ನು ಭಾವಿಸ್ಬೇಕು ನಾವು. ಆಧ್ಯಾತ್ಮಿಕ ಹೃದಯ ಅಂತಕ್ಕಂಥದ್ದು ನಮ್ಮ ಎದೆಯ ಮಧ್ಯಭಾಗದಲ್ಲಿದೆ. ಇದು ಲೌಕಿಕವಾದ ಮಾಂಸಲವಾದ ಮುಷ್ಟಿಗಾತ್ರದ ಹೃದಯ ಅಲ್ಲ, ಆಧ್ಯಾತ್ಮಿಕ ಹೃದಯ. ಎಲ್ಲಿಂದ ನಮ್ಮ ಸೂಕ್ಷ್ಮಾತಿ ಸೂಕ್ಷ್ಮ ಭಾವನೆಗಳು
ಸ್ಫುರಣೆ ಆಗುತ್ತೋ ಅದೇ ಆಧ್ಯಾತ್ಮಿಕ ಹೃದಯ. ಎದೆಯ ಮಧ್ಯಭಾಗದಲ್ಲಿದೆ. ಈ ಆಧ್ಯಾತ್ಮಿಕ ಹೃದಯದ ಆಳಕ್ಕೆ ಪ್ರವೇಶ ಮಾಡಿದಾಗ, ಒಳಗಣ್ಣುಗಳಿಂದ ಅದರ ಆಳಕ್ಕೆ ಹೊರಟಾಗ ಅಲ್ಲಿ ನಮಗೆ ಗೊತ್ತಾಗ್ತಕ್ಕಂಥದ್ದು ಅನಾಹತ ಚಕ್ರ, ಹೃದಯ ಪದ್ಮ. ಆಧ್ಯಾತ್ಮಿಕ ಹೃದಯದ ಆಳದಲ್ಲಿ ಹೃದಯ ಪದ್ಮ ಇದೆ. ಇದಕ್ಕಿನ್ನೊಂದು ಹೆಸರು ಅನಾಹತ ಚಕ್ರ. ಕುಂಡಲಿನಿ ಶಕ್ತಿ ಜಾಗೃತವಾಗಿ ಸಂಚರಿಸುತ್ತಲ್ಲ, ಅದರ ಒಂದೊಂದು ಹಂತವನ್ನು ಕೂಡ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ, ಆಜ್ಞಾ, ಸಹಸ್ರಾರ. ನೋಡಿ, ಅದು ಸಂಚರಿಸುವಂತಹ, ಹೇಗೆ ಥರ್ಮಾಮೀಟರ್ನಲ್ಲಿ ಮರ್ಕ್ಯುರಿ ಸಾಗಿ ಬರುತ್ತೋ ಹಾಗೆ ಕುಂಡಲಿನಿ ಶಕ್ತಿ ಮನುಷ್ಯನಲ್ಲಿ ಸಾಗುವ ಪ್ರಕ್ರಿಯೆ ಅದು. ಎಲ್ಲರಿಗೂ ಕೂಡ ಅತ್ಯಂತ ಸುಲಭವಾಗಿ ಸಹಜವಾಗಿ ಧ್ಯಾನವನ್ನು ಸಿದ್ಧಿಸ್ಕೊಳ್ಬೇಕು ಅಂದರೆ ನಮ್ಮ ಇಷ್ಟ ದೇವನನ್ನು ಹೃದಯ ಪದ್ಮದಲ್ಲಿ ನಾವು ಸ್ಥಾಪಿಸ್ಕೊಂಡು ಕಾರ್ಯಪ್ರವೃತ್ತರಾಗಬೇಕು. ಒಳಗಣ್ಣುಗಳಿಂದ ಈ ಹೃದಯ ಪದ್ಮವನ್ನು ಗಮನಿಸಿದ್ವಿ. ಆಧ್ಯಾತ್ಮಿಕ ಹೃದಯದ ಆಳದಲ್ಲಿ ಹೃದಯ ಪದ್ಮವನ್ನು ಗಮನಿಸಿದ್ವಿ. ಹೃದಯ ಪದ್ಮದ ಮೇಲೆ ನಮ್ಮ ಇಷ್ಟ ದೇವ ಆಸೀನನಾಗಿದ್ದಾನೆ. ನಮಗೆ ಯಾವ ದೇವರು ಇಷ್ಟವೋ, ಆ 100 ದೇವರು ಇಷ್ಟ ಇರ್ಬೋದು, ಅದರಲ್ಲಿ ಸ್ಪೆಷಲ್ಲಾಗಿ ನಮಗೊಬ್ಬರು ದೇವರು ಇಷ್ಟ ಇರ್ತಾನೆ. ಅವನೇ ನಮ್ಮ ಇಷ್ಟ ದೇವ. ಒಂದು ಹೆಜ್ಜೆ ಮುಂದೆ ಅವನ ಬಗ್ಗೆ ನಮಗೆ ವಿಶ್ವಾಸ. ಅವನು ನಮ್ಮ ಇಷ್ಟ ದೇವ. ಎಲ್ಲ ದೇವರುಗಳು ನನಗಿಷ್ಟ, ಆದರೆ ಈ ದೇವರು ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಹೇಳ್ತಿರ್ತೀವಿ ನಾವು. ಆ ಸ್ವಲ್ಪ ಜಾಸ್ತಿ ಇಷ್ಟ ಅನ್ನೋನೇ ನಮ್ಮ ಇಷ್ಟ ದೇವ. ಅವನ ನೆನಪು ಮತ್ತೆ ಆಗ್ತಾ ಇರುತ್ತೆ. ಅವನ ಭಾವಚಿತ್ರ ನೋಡಿದ್ರೆ, ವಿನ್ಯಾಸಗಳನ್ನು ನೋಡಿದ್ರೆ, ವೈವಿಧ್ಯತೆಯನ್ನು ನೋಡಿದ್ರೆ ನಮ್ಮ ದೇವರು ಹೀಗೂ ಇದ್ದಾನ ಅಂತ ಖುಷಿಯಾಗತ್ತೆ ನಮಗೆ. ಒಬ್ಬನೇ ದೇವನ ಬೇರೆ ಬೇರೆ ವಿನ್ಯಾಸಗಳು ನಮಗೆ ಖುಷಿಯಾಗತ್ತೆ. ಒಂದೇ ಅಕ್ಕಿನಲ್ಲಿ ನೀವು ಮಾಡೋ ಬೇರೆ ಬೇರೆ ತಿನಿಸುಗಳು ಖುಷಿಯಾಗತ್ತೆ. ವೈವಿಧ್ಯತೆಯನ್ನು ಬಯಸ್ತಾನೆ ಮನುಷ್ಯ. ಒಂದೇ ಶಕ್ತಿಯನ್ನು ಬೇರೆ ಬೇರೆ ರೂಪದಲ್ಲಿ ನೋಡೋದನ್ನು ಬಯಸ್ತಾನೆ. ಹಾಗೆಯೇ ನಮ್ಮ ಇಷ್ಟ ದೇವನನ್ನು ನಾವು ಹೃದಯ ಪದ್ಮದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಳ್ತೇವೆ. ಅವನು ಅಲ್ಲಿ ಸುಖಾಸೀನನಾಗಿದ್ದಾನೆ. ನಮ್ಮ ಇಷ್ಟ ದೇವ ನಮ್ಮ ಶರೀರದಲ್ಲಿ ಎಲ್ಲಿದ್ದಾನೆ? ಹೃದಯ ಪದ್ಮದಲ್ಲಿ ಇದ್ದಾನೆ. ಅವನು ಅನಂತ. ನಮ್ಮ ದೈವ ಇದಾನಲ್ಲ, ಅವನು ಅನಂತ. ಆದ್ದರಿಂದ ನಮ್ಮ ಹೃದಯ ಪದ್ಮವೂ ಕೂಡ ವಿಶಾಲ. ಅವನು ಜ್ಯೋತಿರ್ಮಯ. ಆದ್ದರಿಂದ ನಮ್ಮ ಹೃದಯ ಪದ್ಮವೂ ಕೂಡ ಪ್ರಕಾಶಮಾನ. ಇಂತಹ ವಿಶಾಲವೂ ಪ್ರಕಾಶಮಾನವೂ ಆದ ಹೃತ್ಪದ್ಮದ ಮೇಲೆ ನಮ್ಮ ಇಷ್ಟದೇವ ಸುಖಾಸೀನನಾಗಿದ್ದಾನೆ, ಹಸನ್ಮುಖಿಯಾಗಿ ಕುಳಿತಿದ್ದಾನೆ. ಅವನು ಯಾರು? ನಮ್ಮ ಇಷ್ಟದೇವ. ಅವನ ಸ್ವಭಾವ ಎಂಥದ್ದು? ಅವನು ಪರಮ ಕರುಣಾಮಯ. ಸೃಷ್ಟಿ ಸ್ಥಿತಿ ಲಯಗಳಿಗೆ ಅವನು ಕಾರಣ. ಅಸಾಧ್ಯವಾದುದನ್ನು ಸುಸಾಧ್ಯವಾಗಿಸಬಲ್ಲ ಸಾಮರ್ಥ್ಯವಂತ. ನನ್ನ ಹಿಂದಿನ, ಇಂದಿನ ಮತ್ತು ಮುಂದಿನ ಎಲ್ಲ ವಿಚಾರ ಅವನಿಗೆ ಗೊತ್ತಿದೆ. ಅವನು ಅಂದ್ರೆ ಯಾರು? ಇಷ್ಟದೇವ. ಅವನು ಪರಮ ಕರುಣಾಮಯ. ಅಸಾಧ್ಯವಾದುದನ್ನು ಸುಸಾಧ್ಯವಾಗಿಸಬಲ್ಲ ಚಾಣಾಕ್ಷ. ತನ್ನ ಮಗುವಾದ ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತಾನೆ. ತನ್ನ ಮಗುವಾದ ನಮ್ಮ ಶ್ರೇಯಸ್ಸಿಗಾಗಿ ನಿರಂತರ ಆಶಿಸ್ತಾನೆ, ಆಶೀರ್ವದಿಸ್ತಾನೆ. ಅವನು ನಮ್ಮ ಕರುಣಾಮಯ. ಅವನಿಗೆಲ್ಲವೂ ಗೊತ್ತಿದೆ. ಒಳಗಣ್ಣುಗಳಿಂದ ನೋಡ್ತಾ ಇದ್ದೇವೆ, ಹಸನ್ಮುಖಿಯಾಗಿ ಅವನು ಕುಳಿತಿದ್ದಾನೆ. ಅವನೇನು ಹೇಳೋದಿದೆ ನನಗೆ.
ನಾನು ಒಳಗಿವಿಗಳಿಂದ ಅಂತರ್ಧ್ವನಿ, ಅಂತರ್ಯಾಮಿಯ ಧ್ವನಿಗಾಗಿ ನಾನು ಸಿದ್ಧನಿದ್ದೇನೆ. ಇನ್ನು ಉಳಿದ ಎಲ್ಲ ವಿಚಾರ ಬಿಟ್ಟಿದ್ದೇನೆ ನನಗೆ. ಅನಂತನಾದ ಜ್ಯೋತಿರ್ಮಯನಾದ ನನ್ನ ಇಷ್ಟ ದೇವನೊಂದಿಗೆ ನಾನೀಗ ತಾದಾತ್ಮ್ಯಗೊಂಡಿದ್ದೇನೆ. ನನ್ನ ಒಳಗಣ್ಣುಗಳು ಅವನನ್ನೇ ನೋಡ್ತಾ ಇವೆ, ನನ್ನ ಒಳಗಿವಿಗಳು ಅವನ ದಿವ್ಯ ವಾಣಿಗಾಗಿ ಹಾತೊರಿತಾ ಇದೆ. ಈಗ ಅವನನ್ನೇ ತದೇಕ ಚಿತ್ತತೆಯಿಂದ ನೋಡ್ತಾ ನಾನು ಸ್ವಲ್ಪ ಹೊತ್ತು ಜಪ ಮಾಡಬೇಕು. ಗುರುಗಳು ಮಂತ್ರದೀಕ್ಷೆಯನ್ನು ಕೊಟ್ಟಿದ್ದರೆ ಗುರುಗಳು ಕೊಟ್ಟ ಮಂತ್ರವನ್ನೇ ಜಪಿಸಬೇಕು. ಯಾರಿಗೆ ಮಂತ್ರದೀಕ್ಷೆ ಆಗಿಲ್ವೋ ಅವರು ಓಂಕಾರವನ್ನು ಜಪಿಸಬಹುದು. ತಸ್ಯ ವಾಚಕಃ ಪ್ರಣವಃ. ಓಂಕಾರವೇ ಸರ್ವ ದೇವ ದೇವಿಯರ ಸ್ವರೂಪ. ಕೆಲವು ನಿಮಿಷಗಳ ಕಾಲ ಓಂಕಾರವನ್ನು ಜಪಿಸಬೇಕು. ಮಂತ್ರದೀಕ್ಷೆ ಆಗದೇ ಇರುವವರು, ಮಂತ್ರದೀಕ್ಷೆ ಆದವರು ಪೂಜ್ಯ ಗುರುಗಳು ನಿಮಗೆ ಉಪದೇಶಿಸಿರುವ ಮಂತ್ರವನ್ನು ಶ್ರದ್ಧೆಯಿಂದ ಮಾಡ್ತಾ ಬನ್ನಿ. ನಿಮಗೆ ಎಷ್ಟು ಹೊತ್ತು ಸಾಧ್ಯವೋ ನಿರಾಳವಾಗಿ, ನಿರಾತಂಕವಾಗಿ, ಸಮಾಧಾನದಿಂದ, ಆನಂದವಾಗಿ ಜಪ ಮಾಡಿ. ಒಂದು ವೇಳೆ ಕುಳಿತಿರ್ತಕ್ಕಂಥ ಕಾಲುಗಳ ಗಂಟು ಮೂಳೆಗಳಲ್ಲಿ ನೋವು ಉಂಟಾದರೆ ಸ್ವಲ್ಪ ಸಡಿಲ ಮಾಡಿಕೊಳ್ಳಿ, ಮತ್ತೆ ಸ್ಥಿರವಾಗಿ ಆದರೆ ಆರಾಮವಾಗಿ ಕುಳಿತುಕೊಳ್ಳಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರೋ ಹಾಗೆ ಗಮನ ಕೊಡಿ. ಈಗ ಇಷ್ಟದೇವನನ್ನೇ ನೋಡ್ತಾ ಇದ್ದೀರಿ. ನಿಮ್ಮ ಒಳಗಣ್ಣುಗಳಿಂದ, ಒಳಗಿವಿಗಳಿಂದ ಅವನ ದಿವ್ಯ ವಾಣಿಗಾಗಿ ಹಾತೊರಿತಾ ಇದ್ದೀರಿ. ಈಗ ಜಪ ಮಾಡ್ತಾ ಇದ್ದೀರಿ. ಕೆಲವು ನಿಮಿಷಗಳ ಕಾಲ ಜಪ ಮಾಡ್ತಾ 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 ಆ ಆನಂದ ಘನನಾದ ನಮ್ಮ ಇಷ್ಟದೇವನನ್ನು ನೋಡ್ತಾ 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 ನಾವು ಕೂಡ ಹಸನ್ಮುಖಿಗಳಾಗುತ್ತೇವೆ. ನಮ್ಮ ಇಷ್ಟದೇವ ಆನಂದ ಘನ, ಅವನ ಸತ್ಸಂತಾನವಾದ ನಾವು ಕೂಡ ಆನಂದ ಸ್ವರೂಪಿಗಳು. ಆದ್ದರಿಂದ ಧ್ಯಾನ ಮಾಡುವ ಪ್ರಾರಂಭದಲ್ಲಿ ಪ್ರಯತ್ನಪೂರ್ವಕವಾಗಿಯಾದರೂ ನಮ್ಮ ಮುಖಮಂಡಲದ ಮೇಲೆ ಮಂದಹಾಸ ಮೂಡುವಂತೆ ಗಮನ ಹರಿಸಬೇಕು. ಜಪ ಮಾಡ್ತಾ ಇದ್ದೇವೆ, ಇಷ್ಟದೇವನನ್ನೇ ನೋಡ್ತಾ ಮಾಡ್ತಾ ಇದ್ದೇವೆ, ಆನಂದವಾಗಿದ್ದೇವೆ. ನಮ್ಮ ಮಂದಹಾಸ, ಅದರ ಕುರುಹು, ಆನಂದ ಘನನಾದ ನಮ್ಮ ಇಷ್ಟದೇವನ ಸತ್ಸಂತಾನ ನಾವಾಗಿರೋದರಿಂದ ಆನಂದ ಸ್ವರೂಪಿಗಳು ನಾವು ಕೂಡ. ಇದೇ ಒಂದು ಮನೋಸ್ಥಿತಿಯಲ್ಲಿ, ದಿವ್ಯವಾದ ಈ ಒಂದು ವಾತಾವರಣದಲ್ಲಿ ಜಪ ಮಾಡ್ತಾ ಇರ್ತೇವೆ. ಸ್ವಲ್ಪ ಸಮಯ ಆದಮೇಲೆ ನಾವು ಇಷ್ಟದೇವನಿಗೆ ಶ್ರದ್ಧೆಯಿಂದ ನಮಸ್ಕಾರ ಮಾಡ್ತೇವೆ. ಮಾನಸಿಕವಾಗಿ ಇಷ್ಟದೇವನನ್ನು ಕೇಳ್ಕೊಳ್ತೇವೆ. ನಿನ್ನ ಅನುಗ್ರಹಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೇನೆ, ನಿನ್ನ ದಿವ್ಯ ವಾಣಿಗಾಗಿ ನಾನು ಎದುರು ನೋಡ್ತಾ ಇದ್ದೇನೆ ಅನ್ನೋ ಪವಿತ್ರವಾದ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಆ ನಂತರ ನಿಧಾನವಾಗಿ ಹೊರಕ್ಕೆ ಬರೋಣ. ಮನಸ್ಸಿಲ್ಲದ ಮನಸ್ಸಿನಿಂದ ಹೊರಕ್ಕೆ ಬರೋಣ. ಆನಂದದ ಸ್ಥಿತಿಯನ್ನು ಹೊತ್ತುಕೊಂಡು ಹೊರಕ್ಕೆ ಬರೋಣ. ನಿಧಾನವಾಗಿ ಕೈಕಾಲುಗಳನ್ನು ಸಡಿಲಗೊಳಿಸ್ಕೊಳ್ಳೋಣ. ನಿಧಾನವಾಗಿ ಕಣ್ಣು ತೆರೆಯೋಣ. ಇದೇ ಆನಂದದ ಸ್ಥಿತಿಯಲ್ಲಿ ಇನ್ನೂ ಸ್ವಲ್ಪ ಸಮಯ ಮುಂದುವರಿಯೋಣ. ಪವಿತ್ರವಾದ ಆಲೋಚನೆಗಳಿಂದಲೇ ಇನ್ನೂ ಸ್ವಲ್ಪ ಸಮಯ ನಾವು ಸಮಯವನ್ನು ಸಾರ್ಥಕಪಡಿಸ್ಕೊಳ್ಳೋಣ ಅನ್ನುವಂತಹ ಆ ಒಂದು ಮನೋಸ್ಥಿತಿಯಲ್ಲಿ ನಾವು ಧ್ಯಾನದಿಂದ ಹೊರಗೆ ಬರ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲಿದೆ. ಇವತ್ತು ನಾನು ನಿಮಗೆ ಧ್ಯಾನದ ಬಗ್ಗೆ ಮಾತ್ರ ಮಾಹಿತಿಯನ್ನು ಕೊಟ್ಟೆ. ಅದಕ್ಕೆ ಪೂರ್ವದಲ್ಲಿ ಪೀಠಿಕೆಯಲ್ಲಿ ಹಲವಾರು ವಿಚಾರಗಳನ್ನು, ನಮ್ಮ ನೈಜ ಬದುಕು ಹೇಗೆ ತೊಳಲಾಡುತ್ತೆ ಅನ್ನೋದ್ರ ಬಗ್ಗೆ ಹೇಳಿದೆ. ಧ್ಯಾನದ ಬಗ್ಗೆ ವಿವರಣೆಯನ್ನು ಕೊಟ್ಟೆ. ನಾಳೆ ದಿವಸ ನಾವೆಲ್ಲರೂ ಒಟ್ಟಿಗೆ
ಸಾಮೂಹಿಕ ಧ್ಯಾನವನ್ನು ಮಾಡುವಂತಹ ಸಂದರ್ಭ ನಾಳೆ ಇದೆ. ಇಷ್ಟು ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತಂದು ದಿವ್ಯತ್ರೆಯರ ಕೃಪೆಯಿಂದ ಗುರು ಪರಂಪರೆಯ ವಿಶೇಷ ಆಶೀರ್ವಾದದಿಂದ ನಾವೆಲ್ಲರೂ ಕೂಡ ನಮ್ಮ ಜೀವನವನ್ನು ನಿಜಾರ್ಥದಲ್ಲಿ ಶಾಂತಿ, ಸುಖ, ಸಮಾಧಾನಗಳಿಂದ ಸಮೃದ್ಧಿಗೊಳಿಸ್ಕೊಳ್ಳೋಣ, ಸಾರ್ಥಕ್ಯವನ್ನು ಸಾಧಿಸೋಣ ಅಂತ ಹೇಳ್ತಾ ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಜೈಕಾರದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ನಾವೆಲ್ಲರೂ ಈಗಾಗಲೇ ಸಾಕಷ್ಟು ಜನ ಇದರಲ್ಲಿ ತೊಡಗಿಸ್ಕೊಂಡಿರ್ತೀರಿ. ಇಲ್ಲೇ ಇದು ನೋಡಿ, ಇಷ್ಟು ಜನ ಬರೋದು ಅಂದರೆ ಧ್ಯಾನಕ್ಕೆ ಅದೊಂದು ವಿಶೇಷವೇ. ಸಾಮಾನ್ಯ ಸಭೆ ಸಮಾರಂಭಗಳಿಗೆ, ಪ್ರವಚನಗಳಿಗೆ ಹೆಚ್ಚು ಜನ ಏನು ಬರ್ತಾರೋ ಅದರಲ್ಲಿ 40% ಜನ ನೀವು ಇದ್ದೀರಿಲ್ಲಿ. ಬೆಳಗ್ಗೆ ಅಷ್ಟು ಹೊತ್ತಿಗೆ ಎದ್ದು ಬಂದು ಧ್ಯಾನದಲ್ಲಿ ಭಾಗಿಯಾಗಿದ್ದೀರಿ ಅಂದರೆ ನಮ್ಮ ಮನಸ್ಸು ಧ್ಯಾನದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ತುಂಬ ತವಕಿಸ್ತಾ ಇದೆ ಅಂತಕ್ಕಂಥ ಒಂದು ವಾಸ್ತವಿಕತೆಯನ್ನು ನಾವು ನೋಡ್ತೇವೆ. ಹಾಗಾಗಿ ಸ್ವಲ್ಪ ಸ್ವಲ್ಪವೇ ಇದನ್ನು ಅಭ್ಯಾಸ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ನಾವು ಮುಂದಾಗೋಣ. ಆ ನಿಟ್ಟಿನಲ್ಲಿ ಭಗವಂತನ ಕೃಪೆ ನಮ್ಮೆಲ್ಲರ ಮೇಲಿರಲಿ. ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗುವಂತಹ ಬದುಕು ನಮ್ಮೆಲ್ಲರಿಗೂ ಪ್ರಾಪ್ತವಾಗಲಿ ಅಂತ ವಿಶೇಷವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ತವ ಕೃಪೆ ಬೆಳಗಲಿ, ಭವಭ್ರಮೆ ಕಳೆಯಲಿ, ಶಿವ ಶಾರದೆ ತವ ಕದಿ ತವ ಕೃಪೆ ಬೆಳಗಲಿ, ಭವಭ್ರಮೆ ಕಳೆಯಲಿ, ತವ ಕೃಪೆ ಬೆಳಗಲಿ, ಭವಭ್ರಮೆ ಕಳೆಯಲಿ, ಶಿವ ಶಾರದೆ ತವ ಕದಿ ಸುವೆ ಮಾಲೆ ವಂದಿತ ಪಾದ ತಲೆ, ಇಂದು ಸುವೆ ಮಾಲೆ ವಂದಿತ ಪಾದ ತಲೆ, ಕುಂದದ ಪ್ರೇಮದ ಮಂದಾಕಿನಿ, ಇಂದು ಸುವೆ ಮಾಲೆ ವಂದಿತ ಪಾದ ತಲೆ, ಕುಂದದ ಪ್ರೇಮದ ಮಂದಾಕಿನಿ, ತವ ಕೃಪೆ ಬೆಳಗಲಿ, ಭವಭ್ರಮೆ ಕಳೆಯಲಿ, ತವ ಕೃಪೆ ಬೆಳಗಲಿ, ಭವಭ್ರಮೆ ಕಳೆಯಲಿ, ಶಿವ ಶಾರದೆ ತವ ಕದಿ ವಿಭೂಷಿತೆ ತ್ಯಾಗಿಕೋ ನಾಂಬಿಕೆ, ತ್ಯಾಗ ವಿಭೂಷಿತೆ ತ್ಯಾಗಿಕೋ ನಾಂಬಿಕೆ, ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ, ತ್ಯಾಗ ವಿಭೂಷಿತೆ ತ್ಯಾಗಿಕೋ ನಾಂಬಿಕೆ, ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ, ತವ ಕೃಪೆ ಬೆಳಗಲಿ, ಭವಭ್ರಮೆ ಕಳೆಯಲಿ, ತವ ಕೃಪೆ ಬೆಳಗಲಿ, ಭವಭ್ರಮೆ ಕಳೆಯಲಿ, ಶಿವ ಶಾರದೆ
ಎಣ್ಣೆಯ ಸರೆ ಮನ್ನಿಸುದಾಸನ ಬಿನ್ನಹ ಮಾತೆ ತವ ಕೃಪೆ ಬೆಳಗಲಿ ಭಗಧನೆ ಕಲೆಯಲಿ ತವ ಕೃಪೆ ಬೆಳಗಲಿ ಭಗಧನೆ ಕಲೆಯಲಿ ಶ್ರೀ ಶ್ರೀ ಶಾರದಿ ತವ ಕದಿ ಮೋರೆ ಶ್ರೀ ಶ್ರೀ ಶಾರದಿ ತವ ಕದಿ ಮೋರೆ ಶ್ರೀ ಶ್ರೀ ಶಾರದಿ ತವ ಕದಿ ಮೋರೆ श्री गुरु महाराज जी की जय जय श्री महामाई की जय जय श्री स्वामी जी महाराज जी की जय जय श्री श्री दुर्गा माई की